ಹಾಯ್ ಹಲೋ ನಮಸ್ಕಾರ. ಗ್ಯಾನಿಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, 2025 ಮುಗಿತಾ ಇದೆ, 2026ಕ್ಕೆ ಕಾಲಿಡ್ತಾ ಇದ್ದೀವಿ. ಇದೊಂದು ಮೂಮೆಂಟ್ ಇದೆಯಲ್ಲ ಎಲ್ಲರಿಗೂ ಎಷ್ಟು ಸ್ಪೆಷಲ್ ಅಪ್ಪ ಅಂತಂದರೆ, ನಾವು ಯಾವಾಗಲೂ ಅಂದ್ಕೊತಾ ಇರ್ತೀವಿ ಕಳೆದ ವರ್ಷದಲ್ಲಿ ಆಗಿರ್ತಕ್ಕಂಥ ಮಿಸ್ಟೇಕ್ಗಳನ್ನ ನಾವು ಹೊಸ ವರ್ಷದಲ್ಲಿ ಮಾಡಬಾರ್ದು. ನಮ್ಮ ಈ ವರ್ಷಕ್ಕಿಂತ ನೆಕ್ಸ್ಟು ಹೊಸ ವರ್ಷ ತುಂಬ ಚೆನ್ನಾಗಿ ಆಗಬೇಕು. ನಮ್ಮ ಲೈಫಲ್ಲೂ ಏನಾದರೂ ಅಂದರೆ ಕನ್ಸ್ಟ್ರಕ್ಟಿವ್ ಆಗಿರಬೇಕು, ಪಾಸಿಟಿವ್ ಆಗಿರಬೇಕು ಅಂತ ಏನೇನೋ ಅಂದ್ಕೊಳ್ತೀವಿ, ಒಂದಷ್ಟು ರೆಸಲ್ಯೂಷನ್ಸ್ ಹಾಕ್ಕೊತೀವಿ. ಅವು ಯಾವೂ ಮಾಡೋಕ್ಕಾಗಲ್ಲ. ಆದರೂ ಕೂಡ ಒಂದು ಸಣ್ಣ ಆಶಾಭಾವನೆ, ಈ ಹಿಂದಿನ ವರ್ಷಕ್ಕಿಂತ ಮುಂದಿನ ವರ್ಷ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥ ಒಂದು ಪಾಸಿಟಿವ್ ನೋಟಲ್ಲಂತೂ ನಾವು ಹೊಸ ವರ್ಷವನ್ನು ಶುರು ಮಾಡ್ತೀವಿ. ಅಫ್ಕೋರ್ಸ್ ನಮಗೆ ಕಳೆದ ವರ್ಷದಲ್ಲಿ ಆದಂತಹ ತಪ್ಪುಗಳು ಹೊಸ ವರ್ಷದಲ್ಲಿ ಆಗಬಾರ್ದು ಅಂತಕ್ಕಂಥ ಒಂದು ಸಣ್ಣ ಪಾಸಿಟಿವ್ ನೋಟಲ್ಲಂತೂ ನಾವು ಹೊಸ ವರ್ಷನ ಶುರು ಮಾಡ್ತೀವಿ. ನನ್ನ ಜೊತೆ ಈ ಹೊಸ ವರ್ಷಕ್ಕೆ ಒಬ್ಬ ವಿಶೇಷವಾದಂಥ ಅತಿಥಿ ಇದ್ದಾರೆ. ನನಗೆ ವೈಯಕ್ತಿಕವಾಗಿ ನನಗೆ ಇಷ್ಟವಾಗುವಂಥ ವ್ಯಕ್ತಿ, ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂಥ ಒಂದು ದೊಡ್ಡ ಛಾಪನ್ನು ಮೂಡಿಸಿರ್ತಕ್ಕಂಥ ವ್ಯಕ್ತಿ, ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಬಹಳಷ್ಟು ದೊಡ್ಡ ಕೊಡುಗೆಗಳನ್ನು ಕೊಡುವಂತಹ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಮಾತನಾಡೋಣ. ನನ್ನ ಬ್ಯಾಕ್ಡ್ರಾಪಲ್ಲಿ ನೀವು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಅಫ್ಕೋರ್ಸ್ ನಾನು ಆಳಿದವರ ನಡುವೆ ಅಳಿಯದೆ ಉಳಿದು ಏನೆಲ್ಲ ಆಗ್ಬೋದು ಅಂತ ತೋರಿಸಿದಂತಹ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ. ಈಸ್ ನನ್ ಅದರ್ ದ್ಯಾನ್ ಸ್ಯಾಂಡಲ್ವುಡ್ನ ಭೀಮ, ಸ್ಯಾಂಡಲ್ವುಡ್ನ ಸಲಗ ವಿಜಯ್ ಕುಮಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ವಿಜಯ್ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ನಾರಾಯಣ್ ಅವರೇ, ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದೆ. ನೋಡಿದ್ರೆ ಗೊತ್ತಾಗ್ತಾ ಇದೆ 2025 ನಿಮಗೆ ಏನೆಲ್ಲ ಪಾಠಗಳು ಕಲಿಸಿದೆ ಸರ್? ತುಂಬ ಇರುತ್ತೆ, ಪ್ರತಿ ಸರಿನೂ ಕಲಿಬೇಕಾಗಿರೋದು. ನಾನು ಕಲಿಕೆಗೆ ಕೊನೆ ಇಲ್ಲ ಅಂದ್ಕೊಂಡು ಕಲಿತಾ ಹೋಗ್ತಾ ಇರ್ತೀನಿ ಅಷ್ಟೇ. ನನಗೆ ಇವತ್ತು ತುಂಬ ಒಂಥರ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ, ನಾನು ನೋಡಿದಂಥ ದುನಿಯಾ ವಿಜಯ್ ಅವರ ಇವರು ಅಂತ ಬರ್ತಾ ಸಾಕಷ್ಟು ಪ್ರಶ್ನೆಗಳು ನನ್ನಲ್ಲಿ ಮೂಡ್ತಾ ಇತ್ತು. ಈ ವ್ಯಕ್ತಿ ಎಷ್ಟು ಬದಲಾಗಿದ್ದಾರೆ. ಕಲಾವಿದರು ಡೇ ಬೈ ಡೇ ಮಾಗಬೇಕಂತೆ. ನಾಟ್ ಓನ್ಲಿ ಕಲಾವಿದರು, ಒಬ್ಬ ಶ್ರೀಸಾಮಾನ್ಯ ಕೂಡ ವಯಸ್ಸಾದಂಗೆ ಅವನಲ್ಲಿ ಒಂದು ಬದಲಾವಣೆ ಆಗಬೇಕು, ಒಂದು ಪಕ್ವತೆ ಬರಬೇಕು, ಬೆಟರ್ಮೆಂಟ್ ಇರಬೇಕು, ಇವತ್ತಿಗಿಂತ ನಾಳೆ ಚೆನ್ನಾಗಾಗಬೇಕು. ಆ ನಿಟ್ಟಿನಲ್ಲಿ ದುನಿಯಾ ವಿಜಯ್ ಅವರ ಒಂದು ದುನಿಯಾ ಏನಿತ್ತು ಕಂಪ್ಲೀಟ್ಲಿ ಬದಲಾಗಿದೆ ಅಂತ ಐ ಫೀಲ್. ಸೊ ಇಂಡಸ್ಟ್ರಿ ಕೂಡ ಫೀಲ್ ಆಗ್ತಾ ಇದೆ. ನಿಮಗೆ ಅದನ್ನು ಯಾವ ಥರ ನೀವು ಇದು ಮಾಡ್ತೀರಾ? ಒಂದು ಎಲ್ಲ ಸತತ ಸೋಲುಗಳ ನಡುವೆ ಯಶಸ್ಸು ಕಂಡಂಥ ಸಲಗ, ಭೀಮ, ಈಗ ಬರ್ತಿರೋ ಲ್ಯಾಂಡ್ ಲಾರ್ಡು, ಇದೆಲ್ಲವೂ ತುಂಬ ಬದಲಾಯಿಸ್ಬಿಟ್ಟಿದೆ. ಆಮೇಲೆ ಬೇರೆ ರಾಜ್ಯದಲ್ಲಿ ಹೋಗಿ ಕೆಲಸ ಮಾಡ್ಕೊಂಬಂದಿರೋದು, ಅದು ಸ್ವಲ್ಪ ಬದಲಾವಣೆ ಕೇಳ್ತಾ ಇದೆ. ಅದಾದಮೇಲೆ ಈಗ ಇಷ್ಟು ದಿವಸ ನಮಗೆ ಅಂತ ಕೆಲಸ ಮಾಡ್ಕೋತಾ ಇದ್ವಿ. ಈಗ ಜೊತೆಯಲ್ಲಿರೋರಿಗೆ, ಬೇರೆಯವ್ರಿಗೆ, ಹೊಸಬ್ರಿಗೆ ನಾವೇನು ಮಾಡ್ಬೋದು, ಹೊಸ ಯುವ ಪೀಳಿಗೆ ಏನು ಬರ್ತಾಯಿದೆ ಅವ್ರಿಗೇನು ಹೇಳ್ಬೋದು ಅವ್ರಿಗೆ ಓಕೆ ಅನ್ನೋದು ತುಂಬ ಕಾಡ್ತಾ ಇದೆ. ಈಗ ಇಷ್ಟು ಬದಲಾವಣೆಗಳು ಬರ್ತಾ ಇದೆ ಒಂದಾದ್ಮೇಲೆ ಒಂದು. ಸೂಪರ್. ನಮ್ಗನ್ಸುತ್ತೆ ವಿಜಯ್ ಕುಮಾರ್ ಅವರು ಫಿಸಿಕಲಿ ಏನೂ ಬದಲಾವಣೆ ಆಗಿಲ್ಲ. ಅವಾಗ ಹೆಂಗಿದ್ರು ಇವಾಗಲೂ ಹಂಗೆ ಇದ್ದೀರಾ, ಅಷ್ಟೇ ಗಟ್ಟುಮುಟ್ಟಾಗಿದ್ದೀರಾ, ಫಿಟ್ ಆ್ಯಂಡ್ ಫೈನ್ ಆಗಿದ್ದೀರಾ, ಹೆಂಗಾಗಿ ಕಾಣಿಸ್ತೀರಾ, ಅದರಲ್ಲಿ ಚೇಂಜಸ್ ಇಲ್ಲವೇ ಇಲ್ಲ. ಐ ಆಮ್ ಡಮ್ ಶ್ಯೂರ್ ಅದರಲ್ಲಿ. ಮಾನಸಿಕವಾಗಿ, ಬೌದ್ಧಿಕವಾಗಿ ತುಂಬ ಬದಲಾವಣೆಗಳಾಗಿದೆ ನಿಮ್ಮಲ್ಲಿ. ಇರಬಹುದು, ಬಹುಶಃ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ಈ ಮಟ್ಟಕ್ಕೆ ತಂದಿರ್ಬೋದು ಅಂತ ಅನ್ಕೋತೀನಿ. ಬಟ್ ಅದೇ ಪ್ರಯತ್ನದಲ್ಲಿದ್ದೀನಿ. ಅದೇ ಪ್ರಯತ್ನ ಅಂದರೆ ಇರೋದೇ ನಮ್ಮ ಹತ್ರ ಒಂದೇ ಸಿನಿಮಾ ಅದರಲ್ಲೇ ಎಲ್ಲ ಮಾಡಿ ಬದಲಾವಣೆಗಳಾಗಲಿ ಅಥವಾ ಬೆಳವಣಿಗೆ ಆಗಲಿ ಅಥವಾ ಮುಂದುವರಿಕೆ ಆಗಲಿ ಇಷ್ಟನ್ನು ಇಟ್ಕೊಂಡು ಹೋಗ್ಬೇಕನ್ನೋ ಆಸೆ ಯಾವಾಗಲೂ. ಅದೊಂದೇ ಆಸೆ ನಮ್ಮ ಜೀವನದಲ್ಲಿ ನಾವು ಕನಸು ಕಟ್ಟಿದ್ದೆ ಅದೇನೆ ಯಾವಾಗಲೂ. 2026 ಒಂದು ಒಳ್ಳೆ ಸಿನಿಮಾ ಮೂಲಕ ಕಿಕ್ ಸ್ಟಾರ್ಟ್ ಆಗ್ತಾ ಇದೆ. ಆರಂಭದಲ್ಲೇ ಜನವರಿ 23ಕ್ಕೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಬರ್ತಿದೆ ನಿಮ್ಮದು. ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ನಿಮ್ಮ ಕರಿಯರ್ಗೆ ತುಂಬ ಸ್ಪೆಷಲ್ ಮೂವಿ. 100% ತುಂಬ ಸ್ಪೆಷಲ್ ಮೂವಿ ಇದು. ಸ್ಪೆಷಲ್ ಜೊತೆಗೆ
ಎಲ್ಲರ ನೋವಿಗೆ ಸ್ಪಂದಿಸುವಂಥ ಒಂದು ಡಾಕ್ಯುಮೆಂಟ್ ಆಗಿ ಉಳ್ಕೊಳ್ಳುತ್ತೆ ಅಂತ. ಅಂದರೆ ಇವತ್ತಿನ ಏನು ಯುವ ಪೀಳಿಗೆ ಇದೆ ಇಲ್ಲಿ, ಇವ್ರು ಯಾರಿಗೂ ಕೆಲವು ವಿಷಯ ಗೊತ್ತಿಲ್ಲ. ಇವತ್ತು ಅವ್ರಿಗೆ ಬರೀ ಫೋನಲ್ಲಿರೋ AI ಹೌದು, ಅಥವಾ ಇನ್ನೊಂದೇನೋ ಕೆಲಸಕ್ಕೆ ಬಾರದೇ ಇರೋವಂಥ ವಿಷಯಗಳನ್ನು ತಲೆ ತುಂಬಿಸ್ಕೊಂಡಿರೋ ಟೈಮಲ್ಲಿ ಜಡೇಶ್ ಒಂದು ಒಳ್ಳೆಯ ಕತೆ ಮಾಡಿದಾರಲ್ಲ, ಅದನ್ನು ಈ ಕಥೆನ ಮಾಡೋದ್ರಿಂದ ಒಂದು ಶಾಶ್ವತವಾಗಿ ಒಂದು ಉಳ್ಕೊಳ್ಳುತ್ತಲ್ಲ, ಏನು ಒಂದು ಹೋರಾಟ ಆಗ್ಬೋದು, ಅಥವಾ ನೊಂದಿರೋರ ವಿಷಯ ಆಗ್ಬೋದು, ಅಥವಾ ನೊಂದವ್ರ ಮಧ್ಯೆ ಇನ್ಯಾರೋ ಒಬ್ಬ ಹೋರಾಡಿ ಬದುಕಿರೋ ಒಂದಾಗ್ಬೋದು, ಅಥವಾ ಆಳಿರೋರ ಮಧ್ಯೆ ಉಳ್ಕೊಂಡಿರೋರ್ದಾಗ್ಬೋದು. ಅದೆಲ್ಲವೂ ಉಳಿಯುತ್ತೆ ಅನ್ನೋ ಆಸೆ, ಉಳ್ಕೊಳ್ಳುತ್ತೆ ಕೂಡ. ಅಷ್ಟೇ ಕಷ್ಟಪಟ್ಟು ಇಡೀ ತಂಡ ಈ ಕೆಲಸನ ಮಾಡಿದ್ದೀವಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಒಂದು ನಾಣ್ಣುಡಿ ಏನಿದೆ, ಆ ಸೇಯಿಂಗ್ ಪ್ರಕಾರ ನೋಡೋದಾದರೆ ಒಂದು ಸಿನಿಮಾದ ಸ್ಟ್ರೆಂತ್ ಏನು ಅನ್ನೋದನ್ನು ಆ ಸಿನಿಮಾದ ಒಂದು ಫಸ್ಟ್ ಲುಕ್ಕು ಅಥವಾ ಟೀಸರ್ ಮೂಲಕನೇ ನಾವು ಹೇಳಿಬಿಡ್ಬೋದು. ಲ್ಯಾಂಡ್ಲಾರ್ಡ್ ಆ ನಿಟ್ಟಿನಲ್ಲಿ ಸಾಕಷ್ಟು ವಿಷಯಗಳನ್ನು ಹೇಳಕ್ಕೆ ಹೊರಟಿದೆ. ಬಹುಶಃ ಇದು 80s ಬ್ಯಾಕ್ಡ್ರಾಪ್ ಸಿನಿಮಾ ಅನಿಸುತ್ತೆ, ಒಂದು ಹೋರಾಟದ ಕಿಚ್ಚಿನ ಸಿನಿಮಾ ಅನಿಸುತ್ತೆ. 75 to 85 ನನಗೆ ತಿಳಿದಂಗೆ ನೀವು 80s ಬ್ಯಾಕ್ಡ್ರಾಪ್ ಅಂದರೆ ನಿಮ್ಗೊಂದು 8-10 ವರ್ಷ ಆಗಿರುತ್ತೆ ಅಷ್ಟೇ. ಸೊ ನಿಮ್ಗೆ 8-10 ವರ್ಷದಲ್ಲಿ ನೀವು ಒಬ್ಬ ಸ್ಕೂಲ್ ಗೋಯಿಂಗ್ ಹುಡುಗನಾಗಿದ್ದಾಗ ಏನೆಲ್ಲ ನಿಮ್ಮ ಕಣ್ಮುಂದೆ ನಡೆದಿತ್ತೋ ಆ ಥರ ವಿಚಾರಗಳನ್ನ ಇಟ್ಕೊಂಡು ಅಲ್ಲ, ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಓಕೆ ನಮಗೆ ಇರೋದ್ರಲ್ಲಿ ಅನುಕೂಲವಾಗಿ ಬೆಳೆಸಿದ್ರು ತಾಯಿ ತಂದೆ. ಅಂದರೆ ಒಂದು ಸ್ಕೂಲು, ಬಟ್ಟೆ, ಊಟ, ಈ 3 ಬೇಸಿಕ್ ಥಿಂಗ್ಸು ಚೆನ್ನಾಗಿತ್ತು. ಅಂದರೆ ಅವ್ರು ಕಷ್ಟದಲ್ಲಿದ್ದರೂ ನಮ್ಮನ್ನು ಹಂಗೆ ಬೆಳೆಸ್ಕೊಂಡು ಹೋಗಿದ್ರು. ಯಾವತ್ತೂ ತಂದೆ ತಾಯಿ ಅವ್ರ ಕಷ್ಟನ ಮಕ್ಕಳಿಗೆ ತೋರ್ಸೋಕ್ಕೆ ಇಷ್ಟಪಡಲ್ಲ. ಸೊ ಹಂಗಾಗಿ ಊಟ, ವಸತಿ, ಆಶ್ರಯ ಎಲ್ಲವೂ ನಮಗೆ ದೇವ್ರು ಕೊಟ್ಟಂಥ ತಕ್ಕ ಮಟ್ಟಿಗಿತ್ತು. ಬಟ್ ಇದು ಇಲ್ಲದೆ ಇರೋರ ಪರಿಸ್ಥಿತಿ ಏನು ಅವತ್ತಿನ ಕಾಲದಲ್ಲಿ, ಅಥವಾ ಅವನು ಅದನ್ನು ಪಡ್ಕೊಳ್ಳೋಕ್ಕೆ ಏನು ಕಷ್ಟಪಡ್ತಿದ್ದ, ತಂದೆ ಆಗಿರೋವಂಥ ಒಬ್ಬ ದುಡಿಮೆಗೆ ಯಾವಾಗಲೂ ಹೆಗಲು ಕೊಟ್ಟು ನಿಂತ್ಕೊಳ್ಳೋನು, ಅವನ ಒಂದು ಹೋರಾಟದ ಕಥೆ ಇದೆ. ಅವಾಗ ನಮಗೂ ಗೊತ್ತಿರಲಿಲ್ಲ. ನಮಗೆ ಅನ್ನಿಸ್ತು, ಇಷ್ಟೆಲ್ಲ ಇತ್ತಾ ಅಂತಂದರೆ, ಏನೇನೋ ಓದ್ತಾ ಇರಬೇಕಾದ್ರೆ ಅನಿಸೋದು ನಮಗೆ, ನಮಗೂ ಗೊತ್ತಾಗಿಲ್ಲ ಇಷ್ಟೆಲ್ಲ ಕಷ್ಟ ಇತ್ತಾ. ಇವತ್ತು ನಾವು ಈ ಮಟ್ಟಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀವಿ. ಒಂದು ಬಟ್ಟೆ ಹಾಕ್ಕೊಳ್ಳೋದಾಗಲಿ, ಮಾತಾಡೋದಾಗಲಿ. ಆದರೆ ಇದ್ರ ಹಿಂದೆ ರೈತರ ಪರಿಶ್ರಮ ತುಂಬ ಇದೆ. ವೆರಿ ಟ್ರೂ. ಆ ರೈತರ ಪರಿಶ್ರಮದಿಂದ ಅವ್ರು ಅನುಭವಿಸಿದಂಥ ನೋವು ತುಂಬ ಇದೆ. ವೆರಿ ಟ್ರೂ. ಅವ್ರು ಅನುಭವಿಸಿದ ನೋವು ಬೇರೆ ಇನ್ಯಾರಿಗೂ ಬೇಡ ಅನಿಸುತ್ತೆ. ಆ ವಿಷಯದಲ್ಲಿ ನನಗನ್ಸುತ್ತೆ ಇವತ್ತಿಗೂ ರೈತರು ಅದೇ ಹೋರಾಟದಲ್ಲಿದ್ದಾರೆ. ಇವತ್ತಿಗೂ ಅದೇ ಏನು ಹೋರಾಟ ಅನ್ನೋಕ್ಕಿಂತ ಹೆಚ್ಚಾಗಿ ಆ ನೋವಲ್ಲೇ ಮುಳುಗೋಗಿದ್ದಾರೆ. ನಾವಿನ್ನೂ ಒಂದು ಸ್ವಲ್ಪ ಬೇರೆ ಟೆಕ್ನಾಲಜಿ ತರೋದ್ರಲ್ಲಾಗಲಿ, ಅಥವಾ ಸರ್ಕಾರದಿಂದ ಸೌಲಭ್ಯ ಕೊಡೋದ್ರಲ್ಲಾಗಲಿ ಕಡಿಮೆ ಇದ್ದೀವಿ ಅನ್ಸುತ್ತೆ ನನಗೆ. ಯಾಕಂದರೆ ನನಗೆ ಯಾವಾಗಲೂ ಫಾರ್ಮರ್ಸ್ ಆರ್ ದ ರೂಲರ್ಸ್, ಅವರು ರೂಲ್ ಮಾಡೋದೇ ಕರೆಕ್ಟು. ಇದೆಲ್ಲ ನೆನಪಿಗೆ ಬರುತ್ತೆ ನೀವು ಮಾತಾಡ್ತಾ ಇದ್ರೆ. ಯಾಕಂತಂದರೆ ಎಲ್ಲರ ಹೊಟ್ಟೆ ತುಂಬಿಸ್ತಕ್ಕಂಥದ್ದು ರೈತರು. ಹೌದು. ಆದರೆ ಅವರೇ ಇವತ್ತು ಅರೆ ಹೊಟ್ಟೆಯಲ್ಲಿದ್ದಾರೆ. ಯಾಕಂದರೆ ಕಷ್ಟಪಟ್ಟು ಬೆಳೆ ಬೆಳೀತಾರೆ, ಒಳ್ಳೆ ಫಸಲು ಬರುತ್ತೆ, ಮಾರ್ಕೆಟ್ಗೆ ಬರೋ ಅಷ್ಟರಲ್ಲಿ ಬೆಲೆ ಇರಲ್ಲ. ಹೌದು, ನೋಡಿ ಮೊನ್ನೆ ಅಥವಾ ಮಿಡ್ಲಲ್ಲಿ ದಲ್ಲಾಳಿಗಳು ಅವರೆಲ್ಲ ಬೆಳೀತಾರೆ. ನೇರವಾಗಿ ರೈತರೇ ಬಂದು ಮಾರಾಟ ಮಾಡೋದಕ್ಕೆ ವೇದಿಕೆಗಳು ಕಮ್ಮಿ. ಕರೆಕ್ಟು. ಮೊನ್ನೆ ನೀವು ಹೇಳಿದ್ರೆ ಕಬ್ಬು ಅದು ಎಷ್ಟು ದೊಡ್ಡ ಇಶ್ಯೂ ಆಯಿತು ಅಂತ. ಹೌದು, ಕಬ್ಬು ದೊಡ್ಡ ಇಶ್ಯೂ ಆಯಿತು. ಆಮೇಲೆ ಸುಮಾರು ಜನ ರೈತರು ಅವರ ಜಮೀನುಗಳು ಕಬ್ಜಾ ಆಗೋಗಿ ಆತ್ಮಹತ್ಯೆಗಳು ಮಾಡ್ಕೋತಾ ಇದ್ದಾರೆ. ಎಷ್ಟೋ ಜನ ಅಮಾಯಕರು ರೈತರು ಜೈಲಲ್ಲಿದ್ದಾರೆ. ಅವ್ರನ್ನ ಯಾವುದೋ ತಪ್ಪು ಕೇಸಲ್ಲಿ ಸಿಕ್ಕಾಕ್ಸಿ ಗೊತ್ತಿಲ್ಲದಂಗೆ ಅವ್ರನ್ನ ನರಳಾಡ್ತಾ ಇದ್ದಾರೆ. ಎಷ್ಟೋ ಜನ ರೈತರು ಪಾಪ ಎಲ್ಲೋ ಅವ್ರ ಹತ್ರ ಒಂದು ಅರ್ಧ ಎಕರೆ, 1/4 ಎಕರೆಗೇ ಇವತ್ತು ಕೇಸ್ ಹಾಕಿ ಅವ್ರ ಮೇಲೆ ಏನೇನೋ ಪ್ರಾಬ್ಲಮ್ ಮಾಡಿ ಎಷ್ಟೋ ಜನ ಕೋರ್ಟ್ ಬಾಗಿಲಲ್ಲೇ ಮಲಗಿರ್ತಾರೆ. ಎಷ್ಟೋ ಜನ ಕೋರ್ಟು ಕೇಸ್ ಇದೆಯಲ್ಲ, ಅರ್ಧ ಎಕರೆ, 1/4 ಎಕರೆ ಅಥವಾ 1 ಅಡಿ 2 ಅಡಿಗೆ ಇವತ್ತು ಒದ್ದಾಡಿಕೊಂಡು ಇಡೀ ಜೀವನನ ಸವಿಸ್ತಾ ಇದ್ದಾರೆ. ಇದೆಲ್ಲ ಸಿಕ್ಕಾಪಟ್ಟೆ ಮನಸ್ಸಿಗೆ ನೋವಾಗುತ್ತೆ ಇದು. ವಿಜಯ್ ಸರ್, ನಿಮಗೆ ಈ ಲ್ಯಾಂಡ್ಲಾರ್ಡ್ ಸಿನಿಮಾ ಅದೇ ನಿಮ್ಮನ್ನು ಹುಡ್ಕೊಂಬಂತ ಆ ಕತೆ, ಅಥವಾ ಆ ಕತೆ ನೀವು ಹುಡ್ಕೊಂಡು ಹೋಗುವಂಗಾಯ್ತಾ, ಹೇಗೆ ಇದಾಯ್ತು? ನನಗೆ ಗೊತ್ತಿರೋಂಗೆ ಒಳ್ಳೆಯದು ಕೆಟ್ಟದು ಅದೇ ಹುಡ್ಕೊಂಬಂದ್ಬಿಡುತ್ತೆ, ಗೊತ್ತಾಗಲ್ಲ. ಜಡೇಶ್ ಅವರ ಒಂದು ಹಿನ್ನೆಲೆ ನೋಡಿದಾಗ ಜೆಂಟಲ್ಮನ್ ಇರ್ಬೋದು,
ಕಾಟೇರಾಗೆ ಕತೆ ಅವರೇ ಒದಗಿಸಿದ್ದು ಅದಿರ್ಬೋದು, ಗುರು ಶಿಷ್ಯರು ಸಿನಿಮಾ ಇರ್ಬೋದು, ಹೌದು. ಇಲ್ಲ ನಮ್ಮ ಮಣ್ಣಿನ ಸೊಗಡಿನ ಕತೆಗಳನ್ನ ಹೇಳ್ಕೊಂಬಂದಂಥ ವ್ಯಕ್ತಿ ಹೌದು ಹೌದು ಅವರು. ಎಲ್ಲವೂ ಜನಕ್ಕೆ ಈ ಥರದ ಅಂದರೆ ಸಿನಿಮಾ ಅಂದರೆ ಫ್ಯಾಂಟಸಿ ಅಲ್ಲ, ರಿಯಾಲಿಟಿ ಅನ್ನೋದನ್ನು ಅವರ ಸಿನಿಮಾಗಳ ಮೂಲಕ ಸಾರ್ತಾ ಹೋಗ್ತಿದ್ದಾರೆ. ಆ ನಿಟ್ಟಿನಲ್ಲಿ ಇದು ಅವರ ಒಂದು ಬಹುದೊಡ್ಡ ಸ್ಟೆಪ್ ಅಂತ ನನಗನ್ನಿಸ್ತಾ ಇದೆ. ಜಡೇಶ್ನಲ್ಲಿ ಒಬ್ಬ ಹೋರಾಟಗಾರ ಇದ್ದಾನೆ. ಸೊ ಹಂಗಾಗಿ ಆ ಹೋರಾಟದ ಕಥೆಗಳು ಬರುತ್ತೆ, ಅದು ನಮಗೂ ತುಂಬ ಇಷ್ಟ ಆಗುತ್ತೆ. ನಾವು ಹೋರಾಟನೇ ಮಾಡ್ತಾ ಇರ್ತೀವಿ ಗೊತ್ತಿಲ್ಲದಂಗೆ. ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಹೋರಾಟ ಮಾಡ್ತಾನೆ ಇರ್ತಾರೆ. ಹೌದು ಹೌದು ಹೌದು. ಆ ಜಡೇಶ್ದು ಶಕ್ತಿನೇ ಅದು, ಆ ಹೋರಾಟ ಬರೆಯೋದೇ, ಯೋಚನೆ ಮಾಡೋದೇ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಇವಾಗ 2026 ಅಲ್ಲ, 26ರಲ್ಲೂ ಆ ನೋವಿಂದ ಬರಿತೀವಿ ಅಂದರೆ ಇನ್ನೆಷ್ಟು ನೋವಾಗಿರಬೇಡ ಇಡೀ ಎಲ್ಲ ಸಮುದಾಯಕ್ಕೂ. ಅಂದರೆ ದುಡ್ಡು ಇಲ್ಲದೇ ಇರೋರಿಗೆ ಎಷ್ಟು ನೋವಾಗಿರಬೇಡ, ಇವತ್ತಿಗೂ ಅದು ಜ್ಞಾಪಿಸ್ಕೊಂಡ್ವಿ. ನನಗೆ ನೋವಾಗಿದ್ದರೆ ಮಾತ್ರ ನಾನು ಬರೆಯೋಕ್ಕೆ ಸಾಧ್ಯ, ಅಥವಾ ಅದಿನ್ನೂ ಉಳ್ಕೊಂಡಿದ್ರೆ ಮಾತ್ರ ಅದು ಇನ್ನೂ ಉಳ್ಕೊಂಡಿದೆ ಅನ್ನೋಕ್ಕೆ ಸಾಧ್ಯ. ಅದೇ ಜಡೇಶ್ ಸ್ಪೆಷಾಲಿಟಿ. ಆಮೇಲೆ ನಂದು ಕೂಡ ಅದಕ್ಕೆ ಯಾವಾಗಲೂ ಕೈ ಜೋಡಿಸ್ತೀನಿ. ಹೋರಾಟ ಅಂದರೆ ಕೈ ಜೋಡಿಸ್ತೀನಿ ನಾನು. ಮಾತಾಡೋಣ ಆದರೆ ಎಲ್ಲದರ ಬಗ್ಗೆನೂ ಮಾತಾಡ್ತೀನಿ ನಾನು. ಆಳಿದವರ ನಡುವೆ ಅಳಿಯದೆ ಉಳಿದು ಮಾರಿಯಾದವನ ಕತೆ ಅಂತ ಒಂದು ಟೀಸರಲ್ಲಿ ಒಂದು ಡೈಲಾಗ್ ಇದೆ. ಅಫ್ಕೋರ್ಸ್ ಆಳುವವರ ಸಂಖ್ಯೆ ಅವಾಗ ಜಾಸ್ತಿ ಇತ್ತು, ಶೋಷಿತರು ತುಂಬ ಇದ್ದಾರೆ, ಅಸಮಾನತೆ ಎದ್ದು ಕಾಣ್ತಾ ಇತ್ತು. ಎಲ್ಲ ವರ್ಗದಲ್ಲೂ ಎಲ್ಲ ಜನಾಂಗದಲ್ಲೂ ಇತ್ತು, ಶೋಷಿತರಿದ್ದಾರೆ. ನಿಮಗೆ ಸಂವಿಧಾನ ಅಂತಂದರೆ, ಸಮಾನತೆ ಅಂತಂದರೆ, ನಿಮಗೆ ಅಂಬೇಡ್ಕರ್ ಅವರ ಒಂದು ತತ್ವಗಳು, ಸಿದ್ಧಾಂತಗಳನ್ನ ತುಂಬ ಹತ್ತಿರದಿಂದ ಪಾಲಿಸುವಂಥವ್ರು ನೀವು, ಅದರಿಂದ ಪ್ರಭಾವಿತರಾದಂಥವ್ರು ನೀವು. ಆ ನಿಟ್ಟಿನಲ್ಲಿ ನೋಡಿ, ಅಂಬೇಡ್ಕರ್ ಥಾಟ್ಸ್ ಕೂಡ ಇಲ್ಲೇ ಇದೆ. ಸೊ ನೀವು ಅಂದರೆ ದಿನನಿತ್ಯ ನೀವು ಓದುವಂಥ ಪುಸ್ತಕಗಳಲ್ಲಿ ಅವು ಇದ್ದೇ ಇರ್ತವೆ. ಸೊ ಆ ನಿಟ್ಟಿನಲ್ಲಿ ನಿಮಗೆ ಎಷ್ಟು ಕನೆಕ್ಟ್ ಆಗ್ತಿದೆ ವಿಜಯ್ ಸರ್ ಇದು? ಈಗ ನನಗೆ ಗೊತ್ತಿರೋ ಹಾಗೆ ಈಗ ಹೊಸ ವರ್ಷ ಭವಿಷ್ಯ ಕೇಳೋಕ್ಕಿಂತ ಹೆಚ್ಚಾಗಿ ಸಂವಿಧಾನದಲ್ಲಿ ನಾನೇನು ತಿಳ್ಕೊಂಡಿದ್ದೀನಿ, ನಾನು ಮಾಡಿರೋ ತಪ್ಪಿಗೆ ಏನು ಶಿಕ್ಷೆ ಇದೆ, ನಾನೇನು ತಪ್ಪು ಮಾಡಬಾರ್ದು ಅಂದ್ಕೊಂಡ್ರೆ ಅದೇ ಭವಿಷ್ಯ. ಸೂಪರ್ ಅಲ್ವಾ ಸರ್? ಸೂಪರ್ ಅಲ್ವಾ? ಇನ್ಕ್ಲೂಡಿಂಗ್ ನಾನು ಸಮೇತ ಸುಮಾರು ಜನಕ್ಕೆ ಸಂವಿಧಾನದಲ್ಲಿರುವಂಥ ಈ ಏನು ಹೇಳ್ತೀವಿ ನಾವು, ಆ ಒಳ್ಳೆಯದನ್ನು ನಾವು ಯಾರೂ ಯೂಸ್ ಮಾಡ್ಕೊಂಡೇ ಇಲ್ಲ, ಮಾಡ್ಕೋತಾ ಇಲ್ಲ. ಕೆಲವರು ಅದನ್ನು ದುರುಪಯೋಗ ಪಡಿಸ್ಕೋತಾ ಇದ್ದಾರೆ. ಸರಿ, ಒಳ್ಳೆಯದನ್ನು ಉಪಯೋಗಿಸ್ಕೊಂಡ್ರೆ ಹೆಂಗೆಲ್ಲ ಇರ್ಬೋದು ಅನ್ನೋದಕ್ಕೆ ನೀವು ಭವಿಷ್ಯ ಕೇಳೋ ಬದಲು ಸಂವಿಧಾನ ಓದೋದು ಒಳ್ಳೆಯದು ಅನ್ಕೊತೀನಿ, ಒಂದೊಂದು ಪೇಜ್ ದಿನ. 100%. ಯಾಕಂದರೆ ಭವಿಷ್ಯ ಹೆಂಗಿರುತ್ತೋ ನಮ್ಗೆ ಗೊತ್ತಿಲ್ಲ, ನಾವು ವಾಸ್ತವದಲ್ಲಿ ಬದುಕಬೇಕು. ಎಕ್ಸಾಕ್ಟ್ಲಿ. ಮಾಡಿರೋ ತಪ್ಪುಗಳು ಮರುಕಳಿಸ್ದಂತೆ ಬದುಕಬೇಕು. ಹೌದು ಹೌದು ಹೌದು. ಅದಕ್ಕೆ ನಾನು ಸಂವಿಧಾನ ಓದ್ತೀನಿ. ಅವಾಗ ಬೆಳೆದಿದ್ರೆ ಏನಾಗ್ತಿದೆ, ಇದು ಮಾಡಿದ್ರೆ ಏನು ತಪ್ಪು, ಅದು ಮಾಡಿದ್ರೆ ಏನು ತಪ್ಪು, ಓಕೆ ಹಿಂಗೆ ತಪ್ಪು ಮಾಡಿರೋರ್ಗೆ ಏನೇನಿದೆ ಅನ್ನೋದನ್ನು ಯಾವಾಗಲೂ ತುಂಬ ಇಷ್ಟಪಡ್ತೀನಿ ಅದನ್ನು ತಿಳ್ಕೊಳ್ಳೋದಕ್ಕೆ. ನನಗೆ ಈ ಟೀಸರ್ ನೋಡಿದಾಗ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು, ತಮಿಳಲ್ಲಿ ಈ ಥರದ ಒಂದಷ್ಟು ಹೋರಾಟದ ಕಿಚ್ಚತ್ಸುವಂತಹ ನೈಜ ಕತೆಗಳಿಗೆ ಬೆಳ್ಳಿ ಪರದೆ ಮೇಲೆ ಸಿನಿಮಾ ರೂಪ ಕೊಟ್ಟಿದ್ದಾರೆ. ಮಾರಿ ಸೆಲ್ವರಾಜ್ ಇರ್ಬೋದು, ಅವರೆಲ್ಲ ಒಂದಷ್ಟು ಒಳ್ಳೆ ಡೈರೆಕ್ಟರ್ಗಳಿದ್ದಾರೆ. ಅದರಲ್ಲೂ ಧನುಷ್ ಅಂತ ಒಬ್ಬ, ನೆಲ್ಸನ್, ಮಾರಿ ಸೆಲ್ವರಾಜು, ತುಂಬ ಜನ ಇದ್ದಾರೆ. ಸೊ ಅದರಲ್ಲೂ ಕಮರ್ಷಿಯಲ್ ಹೀರೋ ಆಗಿರ್ತಕ್ಕಂಥ ಧನುಷ್ ಅಂತಹ ದೊಡ್ಡ ಸ್ಟಾರ್ಗಳೇ ಅದಕ್ಕೆ ಸಾಥ್ ಕೊಡುವಂಥದ್ದು. ಹೌದು. ಕರ್ಣನ್ ಇರ್ಬೋದು, ಅಸುರನ್ ಇರ್ಬೋದು, ಸಾಕಷ್ಟಿದೆ. ಈ ಸಿನಿಮಾದ ಒಂದು ಟೀಸರ್ ನೋಡಿದಾಗ ನನಗೆ ಲಿಟ್ರಲಿ ಕರ್ಣನ್ ಸಿನಿಮಾದ ಒಂದು ಸೀನ್ ನೆನಪಾಯ್ತು. ನಾನು ಅದಕ್ಕೆ ಸಾಮ್ಯತೆ ಬರೆದು ನಾನು ಬರ್ದಿದ್ದೆ ಕೂಡ, ನಿಮಗೆ ಹೇಳಿದ್ರಿ. ಸೊ ಆ ಸೀನ್ ನಂಗೆ ತುಂಬ ಕನೆಕ್ಟ್ ಆಯಿತು. ಇಲ್ಲ, ಖುಷಿ ಅನಿಸುತ್ತೆ. ಅಂದರೆ ಈಗ ಎಲ್ಲವೂ ಒಂದೇ ಹೋರಾಟ. ಇವತ್ತೇನು ನಮಗೆ ಮಾರಿ ಸೆಲ್ವರಾಜ್ ಅವರಾಗ್ಬೋದು, ನೆಲ್ಸನ್ ಅವರಾಗ್ಬೋದು. ನೆಲ್ಸನ್ ಈಸ್ ಎ ವೆರಿ ಗುಡ್ ಕಮರ್ಷಿಯಲ್ ಡೈರೆಕ್ಟರ್. ಮಾರಿ ಸೆಲ್ವರಾಜ್ ಅವರು ಸ್ಪೆಷಲಿ ಅವರೆಲ್ಲ, ಆಮೇಲೆ ವೆಟ್ರಿಮಾರನ್ ಸಾರ್ ಆಗ್ಬೋದು, ಅವರೆಲ್ಲ ಒಳಗಡೆ ಒಂದು ಆ ಹೋರಾಟನ ಇಟ್ಕೊಂಡು ಬರೀತಾನೇ ಇರ್ತಾರೆ ಪದೇ ಪದೇ ಪದೇ. ಹಂಗಾಗಿ ಎಲ್ಲ ನೋವುಗಳು ಒಂದೇ ಆಗಿರೋದ್ರಿಂದ ಸಮ್ಟೈಮ್ಸ್ ವಿಜುವಲ್ ಕೂಡ ಅದೇ ಬೇಕಾಗತ್ತೆ. ಅದನ್ನು ನೀವು ನೋಡಿರ್ತೀರ ಇದರಲ್ಲಿ. ದುನಿಯಾ ವಿಜಯ್ ಅವರು ಕೂಡ ಒಬ್ಬ ರೈತರ ಮಗ, ಹಳ್ಳಿ ಬ್ಯಾಕ್ಡ್ರಾಪ್ ಇಂದ ಬಂದವರು, ಬಡ ರೈತರ ಮಗ. ರೈತ ಇಟ್ ಸೆಲ್ಫ್ ಬಡ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ಇಡೀ ಸಿನಿಮಾ, ಲ್ಯಾಂಡ್ ಲಾರ್ಡ್ ಸಿನಿಮಾ ಹಳ್ಳಿ ಬ್ಯಾಕ್ಡ್ರಾಪಲ್ಲಿ ನಡೆಯುತ್ತೆ.
ನಮಗೆಲ್ಲ ನಾನು 80s ಬಾರ್ನ್ ಆದರೂ ಕೂಡ ನಾವೆಲ್ಲ 90s ಕಿಡ್ಸು. ಓಕೆ. ನಮಗೂ ಹಳ್ಳಿ ಸೊಬಗು ಇವತ್ತಿಗೂ ಅದು ಯಾರೋ ನಾವೊಂದು ರೀಸೆಂಟಾಗಿ ನೋಡ್ತಾ ಇದ್ದೆ, ಸಗಣಿ ಜೊತೆ ಒಂದು ಸೆಲ್ಫಿ ತಗೊಂಡು ಹಾಕ್ಕೊಂಡಿದ್ರು. ಅಂದರೆ ಗೋಮೂತ್ರ ಅಥವಾ ಇದು ಸಗಣಿ ಕೂಡ ನೋಡದೇ ಇರ್ತಕ್ಕಂಥ ಜನ್ರೇಷನ್ನು ಇದೆ ಈಗ. ಆ ಥರದೊಂದು ಜನ್ರೇಷನ್ ಶುರು ಆಗ್ತಾ ಇದೆ. ಅಂಥವ್ರಿಗೆಲ್ಲ ಇದೊಂದು ಮಾಸ್ಟರ್ ಪೀಸ್ ಸಿನಿಮಾ. ಅದನ್ನು ಮನೆಯಲ್ಲಿ ಸಾರಿಸ್ತಾ ಇದ್ವಿ ಹಳ್ಳಿಗಳಲ್ಲಿ, ಸಗಣಿ ನೀರು ಕಲಸಿ ಅದಕ್ಕೆ ಇನ್ನೊಂದೇನೋ ಹಾಕಿ ಮನೆಯಲ್ಲಿ ಸಾರಿಸೋರು, ಗಂಜಲ ಎಲ್ಲ ಹಾಕಿ ಗಮ್ಮನ್ನದ ಅವಾಗ ಅದೆಲ್ಲ. ಅದು ಆ್ಯಕ್ಚುಲಿ ನಮ್ಮ ಲೈಫ್ ಸ್ಟೈಲ್ಗೆ ಅದೇ ನೋಡಿ ಮೂಲ. ನಾವು ಎಷ್ಟು ಬದಲಾಗಿದ್ದೀವಿ ಅಂದರೆ, ಅಲ್ಲಿಂದ ರೆಡ್ ಆಕ್ಸೈಡ್ ಬಂತು, ಹೌದು, ಅದಾದ್ಮೇಲೆ ಟೈಲ್ಸ್ ಬಂತು, ಗ್ರಾನೈಟ್ಸ್ ಬಂತು, ಮತ್ತೆ ಅವು ಹಾಕೊಂಡ್ರೆ ಇದಾಗುತ್ತಂತೆ, ಏನೋ ಚಳಿ ಆಗುತ್ತಂತೆ, ಕಾಯಿಲೆ ಬರುತ್ತೆ ಅಂತ ಹೇಳಿ ಮತ್ತೆ ಚಪ್ಪಲಿ ಹಾಕೊಂಡು ಓಡಾಡೋರಾದ್ವಿ ಅದ್ರ ಮೇಲೆ. ಕರೆಕ್ಟ್. ಇಷ್ಟು ಬದಲಾವಣೆಗಳಾಗಿದೆ. ಹೌದು. ತಿರ್ಗಾ ಮತ್ತೆ ಅದೇ ಹಳೇದಕ್ಕೆ ಹೋದ್ವಿ, ಏನು ಇದು ತಾಕದೇ ಇರಲಿ, ಥಂಡಿ ತಾಕದೇ ಇರಲಿ ಅಂತ. ಬಟ್ ಅವೆಲ್ಲ ಹಂಗಲ್ಲ, ಅವೆಲ್ಲ ಒಂಥರ ಏನು ಹೇಳ್ತೀವಿ, ರೋಗ ನಿರೋಧಕ ಶಕ್ತಿ ಉಳ್ಳಂಥ ವೆರಿ ಟ್ರೂ ಆಸ್ತಿಗಳವೆಲ್ಲನೂ ಆಸ್ತಿ. ಈಗ ಮತ್ತೆ ನಾವೆಲ್ಲ ವಾಪಸ್ ಹೋಗ್ತಾ ಇದ್ದೀವಿ. ಮೊದಲೆಲ್ಲನೂ ಬೆಲ್ಲದ ಕಾಫಿ ಟೀ ಕುಡಿತಾರೆ ಅಂತಂದ್ರೆ ಅವ್ರು ಬೆಲ್ಲ ಕಣೋ, ನಮ್ಮ ಮನೇಲಿ ಸಕ್ಕರೆ ಅಂತಿದ್ರು. ಕರೆಕ್ಟ್. ಅವರೆಲ್ಲ ಮುದ್ದೆ ತಿಂತಾರೆ ಕಣಪ್ಪ, ನಮ್ಮ ಮನೆಯಲ್ಲಿ ಅನ್ನ ಅಂತಿದ್ರು. ಅನ್ನ ಅಂತ ಇದ್ರು. ಇವಾಗ ಎಲ್ಲ ಉಲ್ಟಾ ಆಗ್ತಿದೆ. ಕಾಲದ ಚಕ್ರಕ್ಕೆಲ್ಲೋ ಸಿಗ್ಲೇಬೇಕು, ಮತ್ತೆ ಕೆಳಗಡೆ ಬರ್ಲೇಬೇಕು. ಹೌದೌದು. ಕೆಂಪಕ್ಕಿ ಅನ್ನನೇ ತಿನ್ಬೇಕು ಇವಾಗ. ಹೆಲ್ತ್ಗೋಸ್ಕರ ಇವಾಗ ಬೆಲ್ಲ ಹಾಕಿ ಕಾಫಿ ಟೀ ಮಾಡಿ ಅಂತಾರೆ, ಬೆಲ್ಲ ಹುಡ್ಕೊಂಡು ಹೋಗಿ ತಗೊಂಬರ್ತಾರೆ, ಮುದ್ದೆನೇ ಪ್ರಿಫರ್ ಮಾಡ್ತಾರೆ. ಹೌದು ನೋಡಿ ಹಿಂಗ್ ಬದಲಾವಣೆ. ನಿಜ ನಿಜ ನಿಜ. ಕೆಂಪಕ್ಕಿ ಅನ್ನ ತಿರ್ಗಾ ಕುಚ್ಚಲಕ್ಕಿ ಅನ್ನ, ಕೆಂಪಕ್ಕಿ ಅನ್ನ ಎಲ್ಲ ಶುರು ಆಗ್ತಾ ಇದೆ. ಹೌದು. ನೀವು ಅಲ್ಲಿಂದ ಎರಡು ಜನರೇಷನ್ನ ನೀಟಾಗಿ ನೋಡ್ಕೊಂಡು ಬಂದಿದ್ದೀರಾ. ಹೌದು ಹೌದು. ಸೊ ನಮಗೆ ಬುದ್ಧಿ ಬಂದಾಗ ನಮ್ಮ ಊರುಗಳಲ್ಲಿ ಕರೆಂಟ್ ಇರಲಿಲ್ಲ. ಹೌದು. ಬುಡ್ಡಿ ದೀಪ ಅನ್ನೋರು. ಬುಡ್ಡಿ ದೀಪ. ಸೀಮೆ ಎಣ್ಣೆನೇ ಸಿಗ್ತಿಲ್ಲ ಇವತ್ತು, ಹಂಗಾಗ್ಬಿಟ್ಟಿದೆ. ಸೀಮೆ ಎಣ್ಣೆಗೆ ನಾವು ಕ್ಯೂ ನಿಲ್ತಾ ಇದ್ವಿ. ಸೀಮೆ ಎಣ್ಣೆಗೆ ಬೆಳಿಗ್ಗೆನೇ ಎಬ್ಬರಿಸಿ ಕಳಿಸ್ಬಿಡೋರು, ಮನೇಲಿ ನಿದ್ದೆ ಕಣ್ಣು ಡಬ್ಬ ಹಿಡ್ಕೊಂಡು ಹೋಗ್ತಾ ಇದ್ವಿ. ಹೋಗೋಷ್ಟೊತ್ತಿಗೆ ಒಂದು 150 ಇರೋವು. ಡಬ್ಬ ಹಿಡ್ಕೊಂಡು, ರೇಷನ್ ಕಾರ್ಡ್ ಹಿಡ್ಕೊಂಡು, ಒಂದೊಂದು ಲೀಟ್ರ್ 2 ಲೀಟ್ರ್ ಕೊಡೋರು ಅಷ್ಟೇ. ಆ ತಳ್ಳಗಾಡೀಲಿ ತೊಗೊಂಬಂದು ಅಥವಾ ಎತ್ತಿನ ಗಾಡಿ ಆಮೇಲೆ ತೊಗೊಂಬಂದರು, ಅದರಲ್ಲಿ ಹಿಡ್ಕೊಂಡು ಹಸಿಮಣ್ಣೆ ಹಿಡ್ಕೊಂಡು ಬರ್ತಾಯಿದ್ವಿ. ಅದಾದಮೇಲೆ ಬಿಳಿ ಸೀಮೆಎಣ್ಣೆ ಅಂತ ಬಂತು. ಆಮೇಲೆ ಸೀಮೆಎಣ್ಣೆನೇ ಇಲ್ದಿರ, ಸೀಮೆಎಣ್ಣೆನೇ ಇಲ್ದಂಗೆ ಆಗೋಯ್ತು. ಇವಾಗೆಲ್ಲ ಗ್ಯಾಸ್. ಸೀಮೆಗಿಲ್ದಿರೋ ಜೀವನ ಹೌದು, ಸೀಮೆಗಿಲ್ದಿರೋ ಜೀವನ ಬಂದ್ಬಿಡ್ತು ಇವಾಗ. ವೆರಿ ಟ್ರೂ, ವೆರಿ ಟ್ರೂ. ಈ ಥರ ವಿಚಾರಗಳು ನಿಜವಾಗ್ಲೂ ಮಾತಾಡ್ತಾ ಇದ್ರೆ ಖುಷಿ ಅನಿಸುತ್ತೆ. ಎಗೈನ್ ಲ್ಯಾಂಡ್ ಸಿನಿಮಾಗೆ ವಾಪಸ್ ಬರೋದಾದರೆ, 50+ ಏಜಿಗೆ ಬಂದಾಗ ಆ ಏಜ್ಗೆ ಸರಿ ಹೊಂದುವಂಥ ಪಾತ್ರಗಳನ್ನು ಮಾಡೋದು ಕೂಡ ಒಬ್ಬ ಕಲಾವಿದನಿಗೆ ಇರಬೇಕಾದಂಥ ಒಂದು ಬೇಸಿಕ್ ಇದು ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ನಾವು ಕನ್ನಡ ಚಿತ್ರರಂಗದಲ್ಲಿ ವಿಷ್ಣುವರ್ಧನ್ ಅವ್ರು ಇರ್ಬೋದು, ಅಣ್ಣವ್ರು ಇರ್ಬೋದು, ಅಂಬರೀಷ್ ಅವ್ರು ಇರ್ಬೋದು, ತಮಿಳಿಗೆ ಹೋದರೆ ಅಜಿತ್ ಅವ್ರು ಇರ್ಬೋದು, ಈ ಕಡೆ ತೆಲುಗಿಗೆ ಬಂದರೆ ಬಾಲಯ್ಯ ಅವ್ರು ಇರ್ಬೋದು, ಇವರೆಲ್ಲರೂ ಕೂಡ ಆ ಗ್ರೇ ಶೇಡ್ ಬರುತ್ತಲ್ಲ, ಅವಾಗ ಅವರು ತಗೊಂಡಂತಹ ಪಾತ್ರಗಳು, ಆ ಸ್ಟೆಪ್ಸು, ಆ ನಿಟ್ಟಿನಲ್ಲಿ ದುನಿಯಾ ವಿಜಯ್ ಅವರು ಸಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗಿಷ್ಟ. ಎಲ್ಲ ಪಾತ್ರಗಳು ಮಾಡೋಕ್ಕಿಷ್ಟ ನನಗೆ. ಓಕೆ. ಹಂಗಾಗಿ ಆ ಏಜಿನ ಪಾತ್ರ ಮಾಡೋದೇ ಒಂದು ಚಾಲೆಂಜು. ಹೌದು. ಯಾವಾಗಲೂ ಎಲ್ಲರೂ ಹೆಂಗಾಗಿರೋಕ್ಕೆ ಇಷ್ಟಪಡ್ತೀವಿ. ಹೌದು. ಅದರಲ್ಲಿ ಆ ಏಜಿನ ನೋವು, ಆ ಏಜಲ್ಲಿ ಹೆಂಗಿರುತ್ತೆ ಹಾವ ಭಾವ ಅಥವಾ ಮಾತುಕತೆ ಅಥವಾ ನಡಿಗೆ, ಅದೆಲ್ಲ ತೋರಿಸೋದೇ ಒಂಥರ ಮಜಾ ಅನಿಸುತ್ತೆ. ನಮ್ಗೆ ಇಲ್ಲಿವರೆಗೂ ರಿವೀಲ್ ಆಗಿರ್ತಕ್ಕಂಥ ಟೀಸರ್ ಇರ್ಬೋದು ಅಥವಾ ಒಂದು ಸಾಂಗ್ ಬಿಟ್ಟರು, ಆ ಸಾಂಗ್ ನೋಡಿದ ಮೇಲೆ ಅಂತೂ ಇದು ಕಂಪ್ಲೀಟ್ಲಿ ಒಂದು ಮಾಸ್ ಸಿನಿಮಾ ಅಂತ ಯಾರು ಅಂದ್ಕೊತಾ ಇದ್ರು, ಇಲ್ಲ ಇದು ಕಂಪ್ಲೀಟು ಮಕ್ಕಳಿಂದ ಮುದುಕರವರೆಗೂ ಕುತ್ಕೊಂಡು ನೋಡುವಂಥ ಸಿನಿಮಾ ಅಂತ ಆ ಒಂದು ಸಾಂಗು, ನಿಂಗವ್ವ ಸಾಂಗು ಸ್ಟ್ಯಾಂಡರ್ಡ್ ಸೆಟ್ ಮಾಡಿಬಿಟ್ಟಿದೆ. ಹೌದು ಹೌದು. ನಿಮ್ಮ ರಚಿತಾರಾಮ್ ಅವರ ಕೆಮಿಸ್ಟ್ರಿ ಬಹಳ ಬ್ಯೂಟಿಫುಲ್ ಆಗಿದೆ ಆ ಸಾಂಗಲ್ಲಿ. ಹೌದು ಹೌದು. ಆ ಸಾಂಗು ಎಲ್ರಿಗೂ ಇಷ್ಟ ಆಗಲಿ ಅನ್ನೋ ಒಂದೇ ಉದ್ದೇಶ, ಅಂದರೆ ಫ್ಯಾಮಿಲಿಗಳು ಎಂಜಾಯ್ ಮಾಡಲಿ ಅದನ್ನು. ತುಂಬ ದಿವಸ ಆಯಿತು ಒಂದು ಫ್ಯಾಮಿಲಿ, ಒಂದು ಗಂಡ ಹೆಂಡತಿ ಇಬ್ಬರೇ ಒಂದು ಅವರ ಒಂದು ಪರ್ಸ್ನಲ್ ಖುಷಿ ಆಗ್ಬೋದು, ಪರ್ಸ್ನಲ್ ಒಂದು ಪೇಯ್ನ್ ಆಗ್ಬೋದು, ಅದನ್ನು ಹೆಂಗೆ ವ್ಯಕ್ತಪಡಿಸ್ತಾರೆ ಅನ್ನೋದು ಒಂದು ಹಾಡನ್ನ ಮಾಡಿದ್ದು ನಿಂಗವ್ವ ನಿಂಗವ್ವ ಅಂತ. ಇನ್ಫ್ಯಾಕ್ಟ್ ರಚಿತಾರಾಮ್ ಅವ್ರನ್ನು ಈ ವಿಚಾರದಲ್ಲಿ ಅಪ್ರಿಷಿಯೇಟ್ ಮಾಡಬೇಕು. ಈಗಲೂ ಮೋಸ್ಟ್ ಹ್ಯಾಪ್ನಿಂಗ್ ಕನ್ನಡದ ಹೀರೋಯಿನ್ ಅಂತಂದರೆ ರಚಿತಾರಾಮ್ ಅಂತಾರೆ. ಸಾಕಷ್ಟು ಬ್ಯುಸಿ ಇರ್ತಕ್ಕಂಥ ನಟಿ. ಅಂತಹ ಒಬ್ಬ ನಟಿ
ವೈಟ್ ಏರ್ಗೆ ಓಕೆ ಅಂತ ಹೇಳಿದಾರಲ್ಲ, ಬೋಲ್ಡ್ ಸ್ಟೆಪ್ ತಗೊಂಡಿದಾರಲ್ಲ, ಅದನ್ನ ಮೆಚ್ಚಬೇಕು. ನನಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ನೀವು ಅದನ್ನ ಮೊನ್ನೆ ಪ್ರಸ್ತಾಪ ಕೂಡ ಮಾಡಿದ್ರಿ. ಹೌದೌದು, ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ಆಕೆ ಮೇಲೆ. ಆ ಥರ ಪಾತ್ರಗಳನ್ನ ಯಾವಾಗ ನಾವು ತೊಗೊಳಕ್ಕೆ ಶುರು ಮಾಡ್ತೀವಿ ಜಾಸ್ತಿ ಇನ್ನೂ ಪಕ್ವವಾಗ್ತಾ ಹೋಗ್ತೀವಿ. ಅಂದರೆ ನಾನು ಒಂದು ವಯಸ್ಸಾದ ಪಾತ್ರದಲ್ಲಿ ನಿಂತ್ಕೋತೀನಿ ಅನ್ನೋದೇ ಒಬ್ಬ ಆ್ಯಕ್ಟ್ರಿಗೆ ಬೇಕಾಗಿರೋದು ಯಾವಾಗಲೂ. ಸೂಪರ್. ಇನ್ನು ಪ್ರತಿಯೊಬ್ಬ ತಂದೆಗೂ ಇರುತ್ತೆ, ನನ್ನ ಮಕ್ಕಳು ನನ್ನ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ರೆ ಹೇಗಿರುತ್ತೆ ಅಂತ. ತಂದೆಯರಿಗಿಂತ ಹೆಚ್ಚಾಗಿ ಮಕ್ಕಳಿಗೆ, ನಮ್ಮಪ್ಪ ಒಬ್ಬ ಸ್ಟಾರು, ಅವ್ರ ಸಿನಿಮಾದಲ್ಲಿ ನಂದೊಂದು ಸಣ್ಣ ರೋಲ್ ಮಾಡಿಬಿಟ್ರೆ ನನ್ನ ಜೀವಮಾನದ ಸಾಧನೆ ಅಂತ ಮಕ್ಕಳು ಅಂದ್ಕೊತಾರೆ. ಸೊ ನೀವು ಇಬ್ಬರು ಹೆಣ್ಮಕ್ಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಇಂಡಸ್ಟ್ರಿಗೆ. ಲ್ಯಾಂಡ್ ಸಿನಿಮಾದಲ್ಲಿ ದೊಡ್ಡ ಮಗಳು ರಿತನ್ಯ ಇದ್ದಾರೆ, ಹೌದು, ಮಗಳು ಮಗಳಾಗೆ ಕಾಣಿಸ್ಕೊಂತಿದ್ದಾರೆ. ಹೌದು ಹೌದು ಹೌದು, ನನಗೆ ತುಂಬ ಖುಷಿ ಇದೆ. ಖುಷಿ ಇದೆ ಸರ್, ತುಂಬ ಖುಷಿ ಇದೆ. ನಾನು ಜನರಲಿ ಎಕ್ಸ್ಪ್ರೆಸ್ ಮಾಡಲ್ಲ. ಓಕೆ, ತುಂಬ ಖುಷಿ ಇದೆ ನನಗೆ. ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನನ್ನ ಗುರುಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಅದೊಂದು ದೊಡ್ಡ ಏನು ಹೇಳ್ತಾರೆ, ಲೈಕ್ ಬೆಲೆ ಕಟ್ಟಕ್ಕೆ ಎಷ್ಟೇ ಕೋಟಿ ಆಸ್ತಿ ಇದ್ರೂ ಇದಕ್ಕೆ ಸಮ ಇಲ್ಲ. ಅಂದರೆ ಒಂದು ನೋಡಿ, ಈ ಸಿನಿಮಾ ಇನ್ನು ಈ ಪ್ರಪಂಚ ಇರೋವರೆಗೂ ಉಳ್ಕೊಳ್ಳುತ್ತೆ. ಅದರಲ್ಲಿ ರಿತನ್ಯ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದಾಳೆ ಅನ್ನೋ ಖುಷಿ ತುಂಬ ಇದೆ ನನಗೆ. ಅವಳು ದೊಡ್ಡ ಮಗಳು. ಆಮೇಲೆ ದೊಡ್ಡ ಮಕ್ಕಳು ಯಾವತ್ತೂ ಫಸ್ಟ್ ಮಕ್ಕಳೇ ತುಂಬ ಪ್ರೀತಿ ಇರುತ್ತೆ. ಅದು ಫಸ್ಟ್ ಹುಟ್ಟಿರೋದೇ ಅವರು. ಅವಳು ಹಿಂಗೆಲ್ಲ ಹೆಗ್ಲ ಮೇಲೆ ಎತ್ಕೊಂಡು, ನಾನು ಜಾಗಿಂಗ್ ಹೋಗಿದ್ದೀನಿ, ಅವಳನ್ನ ಎತ್ಕೊಂಡು ಅಲ್ಲೊಂದು ಬೇಕ್ರಿ ಹತ್ರ ಒಂದು ಬೊಂಬೆ ಇತ್ತು, ಅಲ್ಲಿ ಕುಣಿಸಿ ಆಟ ಆಡಿಸಿದ್ದೀನಿ. ದುನಿಯಾದ ಮುಂಚೆ ಅವಳು ತುಂಬ ಮುದ್ದು ಮಾಡಿ, ನಾನು ನಮ್ಮಪ್ಪ ನಮ್ಮಮ್ಮ ಎಲ್ಲ ಇವತ್ತಿಗೂ ಅವಳನ್ನ ಪ್ರೀತಿ ಮಾಡಿದ್ದು. ಇವತ್ತು ಅವಳೇ ಎದೆ ಉದ್ದ ಬೆಳೆದು ನನಗೆ ಆ್ಯಕ್ಟ್ ಮಾಡೋದು, ಅದೆಲ್ಲ ನಿಜವಾಗ್ಲೂ ನಾನು ಥ್ಯಾಂಕ್ಫುಲ್. ಇಡೀ ಸಿನಿಮಾ ನೋಡೋ ಎಲ್ಲ ಸಿನಿಮಾ ಇಷ್ಟಪಡೋರಿಗೆ, ಸಿನಿಮಾ ನೋಡೋ ಜನತೆಗೆ, ಮತ್ತು ನಾನು ನಂಬಿರೋ ದೇವ್ರಿಗೆ, ನಾನು ನಂಬಿರೋ ಗುರುಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಮಾಧ್ಯಮದವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಈ ಸಪೋರ್ಟು ಎಲ್ಲ ನಮಗೆ ತುಂಬ ಒಳ್ಳೆಯದಾಗಿದೆ. ನೀವು ಹೇಳ್ತಿರೋದನ್ನ ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ನನಗೆ ಲಿಟ್ರಲಿ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಾನೊಂದು 14 ವರ್ಷಗಳಿಂದ ಫಿಲ್ಮ್ ಜರ್ನಲಿಸಮ್ ಮಾಡ್ತಾ ಇದ್ದೀನಿ. ನಾವು ಒಂದು 10 ವರ್ಷಗಳ ಹಿಂದೆ ನಿಮ್ಮ ಮನೆಗೆ ಬರ್ತಿದ್ದಾಗ ನಮ್ಮ ಕಣ್ಮುಂದೆ ಇಬ್ಬರು ಸಣ್ಣ ಹೆಣ್ಮಕ್ಳು ಓಡಾಡ್ಕೊಂಡಿರ್ತಿದ್ರು ಚಡ್ಡಿಗಳು ಹಾಕೊಂಡು. ಆ ಥರದ ಒಂದು ಮಕ್ಕಳು ಇವತ್ತು ಹೀರೋಯಿನ್ಗಳಾಗಿ ಲಾಂಚ್ ಆಗ್ತಿದ್ದಾರೆ ಅಂತಂದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಮತ್ತೆ ನಿಮ್ಮ ಇಬ್ಬರು ಮಕ್ಕಳಲ್ಲೂ ಒಂದು ಕನ್ನಡಾಂಬೆಯ ಒಂದು ಥರದ ಒಂದು ಕಳೆ ಇದೆ. ಹೌದು ಹೌದು ಹೌದು, ಅದು ಏನೋ ದೇವರು ಬರೆದು ಕರ್ಕೊಂಬಂದಿದ್ದಾನೆ. ನಾನು ಅದೇ ಕೇಳ್ಕೊಳ್ಳೋದು ಯಾವಾಗ್ಲೂ, ದುರಹಂಕಾರ ಪಡಬೇಡ್ರಮ್ಮ, ಎಲ್ಲೂ ತಪ್ಪು ಮಾತಾಡಬೇಡಿ. ಆಮೇಲೆ ಮಾಧ್ಯಮ ಇದೆ ಅಂತ ಕೂಡ ಎಲ್ಲೂ ಇದು ಮಾಡಬೇಡಿ, ಮಿಸ್ಬಿಹೇವ್ ಮಾಡಬೇಡಿ. ಇಲ್ಲಿ ಎಲ್ಲರೂ ಒಬ್ರಿಗೊಬ್ಬರು ಹೆಗಲು ಕೊಟ್ಕೊಂಡು, ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು ನಡ್ಕೊಂಡು ಹೋಗೋದೇ ಜೀವನ. ತುಂಬ ದೊಡ್ಡ ಸ್ಥಾನ ಇದೆ, ಯಾರಿಗೂ ಬರಲ್ಲ. ಎಷ್ಟೋ ಕೋಟಿ ಜನ ಕಾಯ್ತಾ ಇರ್ತಾರೆ. ಸೊ ಹಂಗಾಗಿ ಎಲ್ಲೂ ದುರಹಂಕಾರ ಪಡಬೇಡಿ, ಸುಳ್ಳು ಹೇಳ್ಬೇಡಿ, ಸತ್ಯವಾಗಿರಿ. ಯಾಕೆಂದರೆ ಯಾರೇ ಇದನ್ನು ನೋಡ್ತಿರಲಿ ಈಸಿಯಾಗಿ ಕಂಡುಹಿಡಿದು ಬಿಡ್ತಾರೆ. ಇವನು ಸುಳ್ಳು ಹೇಳ್ತಾವನೆ, ಇವಳು ಸುಳ್ಳು ಹೇಳ್ತಾವಳೆ, ಇವಳು ದುರಹಂಕಾರ ಮಾತಾಡ್ತಾವಳೆ, ಇವಳು ನಾಟಕ ಮಾಡ್ತಾ ಇದ್ದಾಳೆ, ಇವನು ಅಷ್ಟೇ ಏನೇ ಹೇಳ್ತಾನೆ ಏನು ಬಿಡ್ತಾನೆ, ಎಲ್ಲವನ್ನೂ ಸೂಕ್ಷ್ಮವಾಗಿ ನೋಡೋದು ಜನತೆ. ಅಷ್ಟಿಲ್ದಿರ ಅಣ್ಣವರು ದೇವ್ರುಗಳು ಅಂತ ಕರೀಲಿಲ್ಲ, ನಮಗೆ ದೇವ್ರುಗಳ ರೂಪದಲ್ಲಿ ಬರೋದೇ ಅವರೇನೆ. ಸೊ ಹಂಗಾಗಿ ಅವ್ರಿಗೆ ಯಾವಾಗಲೂ ನಾನು ಒಂದೇ ಮಾತಾಡೋದು, ನೀವು ಎಷ್ಟೇ ಆಗಲಿ ತಲೆ ಬಗ್ಗಿಸಿ ಪ್ರೀತಿಯಿಂದ ಮರ್ಯಾದೆಯಿಂದ ಸಂತೋಷವಾಗಿ ಒಳಗಡೆ ಎಷ್ಟೇ ನೋವಿರಲಿ ತೋರಿಸ್ಕೊಡೋದಿರ ನಗ್ನಗ್ತಾ ಇರಿ ಅಂತ ಹೇಳಿದ್ವಿ. ಒಳ್ಳೆ ಮಾತುಗಳು, ನಿಜವಾಗ್ಲೂ ಒಳ್ಳೆ ಮಾತುಗಳು. ಒಬ್ಬ ತಂದೆಯಾಗಿ ನಿಮ್ಮ ಜವಾಬ್ದಾರಿನ ನೀವು ನೀಟಾಗಿ ನಿಭಾಯಿಸ್ತಾ ಇದ್ದೀರಾ ಹಂತ ಹಂತವಾಗಿ. ಅದ್ರ ಬಗ್ಗೆ ನಮಗೂ ಕೂಡ ಹೆಮ್ಮೆ ಇದೆ. ಅವರಂತೂ ತುಂಬ ಹೆಮ್ಮೆ ಪಡ್ತಾರೆ ಆ್ಯಸ್ ಅ ಮೆಂಟರ್ ಆಗಿ ನಿಮ್ಮನ್ನು. ರೀಸೆಂಟಾಗಿ ಇದೇ ರಿತನ್ಯ ಅವ್ರದ್ದು ನಿಮ್ಮ ದೊಡ್ಡ ಮಗಳ ಜವರ ಅಂತ ಒಂದು ಸಿನಿಮಾ ಮುಹೂರ್ತ ಇತ್ತು, ಬಂಡೆ ಮಕ್ಕಳ ಮೊದಲು ನಾನು ಹೋಗಿದ್ದೆ ಅಲ್ಲಿ. ಆ ಮಗುಗೆ ಮಾತಾಡ್ತಾ ಒಂದು ಪ್ರಶ್ನೆ ಕೇಳಿದೆ ನಾನು. ನಿಮ್ಮ ತಂದೆಯವರು ತಮಿಳು ತೆಲುಗಲ್ಲೆಲ್ಲ ಬ್ಯುಸಿ ಇದ್ದಾರೆ, ನಿಮಗೂ ಎನ್ಕ್ವೈರೀಸ್ ಬರ್ತಿದ್ಯಾ? ಯಾಕಂದರೆ ನೀವು ಟೀಸರ್ ಎಲ್ಲ ಫಸ್ಟ್ ಲುಕ್ ಎಲ್ಲ ಬಿಟ್ರಲ್ಲ, ಸೊ ನಿಮಗೂ ಎನ್ಕ್ವೈರೀಸ್ ಏನಾದರೂ ಬರ್ತಿದ್ಯಾ ಅಂತ ಕೇಳಿದೆ. ಬರ್ತಿದ್ದಾವೆ ಸರ್, ಬಟ್ ನಾನು ಫಸ್ಟ್ ಕನ್ನಡದಲ್ಲಿ ನಾನೊಬ್ಬ ಒಳ್ಳೆ ನಟಿಯಾಗಿ ಗುರ್ತಿಸ್ಕೋಬೇಕು, ಆಮೇಲೆ ಅವೆಲ್ಲ ಸರ್. ನನಗೆ ಮೊದಲು ಇಲ್ಲಿ ಸರ್ ನಿಜ 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 ನಮ್ಮ ತಂದೆಯ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೀವಿ.
ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಒಂದೊಳ್ಳೆ ಮಾತು ಹೇಳಿದ್ಲು. ಹೌದಾ? ಸೊ ಇಲ್ಲಿ ಮಾಡಲಿ, ಇಲ್ಲಿ ಪ್ರೂವ್ ಮಾಡ್ಬೇಕು ಯಾವತ್ತೂ. ಇಲ್ಲಿ ಪ್ರೂವ್ ಮಾಡಿದ್ಮೇಲೆ ಮಿಕ್ಕಿದ್ದೆಲ್ಲಾನು. ದುನಿಯಾ ವಿಜಯ್ ಅವರು ಬರೀ ಅವರೊಬ್ಬರೇ ಬೆಳೆಯಲ್ಲ, ಸಾಕಷ್ಟು ಜನ ಹೊಸ ಪ್ರತಿಭೆಗಳನ್ನ ಪ್ರತಿ ಸಿನಿಮಾದಲ್ಲೂ ಒಂದಷ್ಟು ಜನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಟೆಕ್ನಿಕಲ್ ಇರ್ಬೋದು ಅಥವಾ ಆ್ಯಕ್ಟಿಂಗಲ್ಲಿ ಇರ್ಬೋದು. ಆ ಥರದ ಒಂದು ಶಕ್ತಿ ನಿಮ್ಮಲ್ಲಿ ಇದೆ ಅಂತಂದಾಗ ನೀವು ಆ ಥರದ ಒಂದು ವೇದಿಕೆನ ನೀವು ಮಾಡಿಕೊಡ್ತಾ ಹೋಗ್ತಾ ಇದ್ದೀರ. ಅದಕ್ಕೆ ಪ್ರಮುಖ ಕಾರಣ ಏನು ಸರ್? ನೀವು ತಳಮಟ್ಟದಿಂದ ಕಷ್ಟಪಟ್ಕೊಂಡು ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದ ಹೇಗೆ ಅಂತ? ಒಂದು ನಾನು ಕಷ್ಟಪಟ್ಟಿದ್ದು, ನಾವು ಪಡೋ ಕಷ್ಟ ಅರ್ಹತೆ ಇರೋನು ಪಡಬಾರ್ದು ಅನ್ನೋ ಆಸೆ. ಓಕೆ. ಇನ್ನೊಂದು ಸಮಾನತೆಗೋಸ್ಕರ ಓಡಾಡೋದು. ಬನ್ನಿ ಎಲ್ಲರೂ ಒಂದೇ ಸಮ, ಇಲ್ಲಿ ಜಸ್ಟ್ ಟ್ಯಾಲೆಂಟ್ ಬೇಕು. ಟ್ಯಾಲೆಂಟ್ ಇದ್ದರೆ ಕರೆಕ್ಟ್ ಮಾರ್ಗದಲ್ಲಿ ನೀವು ನಡೆದ್ರೆ 100% ಗೆಲ್ತೀರಾ ಅನ್ನೋ ಆಸೆಗೆ ಯಾವಾಗಲೂ ಹೊಸಬ್ರನ್ನ ತಂದು ವೇದಿಕೆ ಮೇಲೆ ನಿಲ್ಲಿಸೋದಕ್ಕೆ, ಅವ್ರನ್ನ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಶಿರ್ಬೈಕಾಡಿ, ಹೌದು. ಗಾಳಿಪಟ ಭವನ, ಹೌದು. ನಮ್ಮ ರಾಕೇಶ್ ಅಡಿಗ, ಹೌದು. ಈ ಥರ ತುಂಬ ಕಲಾವಿದರು ಇದ್ದಾರೆ. ಹೌದು. ಇನ್ನು ಯಾರೆಲ್ಲ ನಿರೀಕ್ಷೆ ಮಾಡ್ಬೋದು ಅನ್ನಿದ್ರೆ? ಇನ್ನೂ ಒಂದಷ್ಟು ಜನ ಪಾಪ ಥಿಯೇಟ್ರ್ ಕಲಾವಿದರಿದ್ದಾರೆ. ಓಕೆ. ಅವ್ರಿಗೆಲ್ಲ ಪುಟ್ಟ ಪಾತ್ರ ಸಿಕ್ಕಿದೆ. ಬಟ್ ಅವರೆಲ್ಲರೂ ತುಂಬ ಬೆಳೆಯುವಂಥ ನಟರುಗಳು. ಓಕೆ. ಅದನ್ನು ಇನ್ಫ್ಯಾಕ್ಟ್ ನಮ್ಮ ಜಡೇಶ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಬಂದಿದ್ದಾರೆ ಗುರು ಶಿಷ್ಯರಿಂದ. ಅವರೆಲ್ಲರೂ ತಿರ್ಗಾ ಇದರಲ್ಲೂ ಮಾಡಿದ್ದಾರೆ, ತುಂಬ ಒಳ್ಳೊಳ್ಳೆ ಕಲಾವಿದರು ಮಾಡಿದ್ದಾರೆ. ಓಕೆ. ಅವ್ರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅನಿಸ್ತೀನಿ. ನಿರ್ಮಾಪಕರುಗಳ ಬಗ್ಗೆ ಹೇಳೋದಾದರೆ, ಯಾಕಂದರೆ ಸಾರ್ಥಿ ಸಿನಿಮಾ ಮಾಡಿದ ಮೇಲೆ ಅವರು ಚಿತ್ರರಂಗದಿಂದ ದೂರ ಉಳಿದಿದ್ರು. ಹೌದು. ಮತ್ತು ಈ ಥರದ ಒಂದೊಳ್ಳೆ ಕಂಟೆಂಟ್ ಬೇಸ್ಡ್ ಮೂವಿ ಮೂಲಕ ಕಂಬ್ಯಾಕ್ ಮಾಡ್ತಾ ಇರ್ತಕ್ಕಂಥದ್ದು ಅವ್ರಿಗೂ ಖುಷಿ ಇದೆ. ಮೊನ್ನೆ ಸಾಂಗ್ ಲಾಂಚ್ ಇವೆಂಟಲ್ಲಿ ಬಂದಂಥ ಪ್ರತಿಯೊಬ್ಬ ಅತಿಥಿ ಕೂಡ ಈ ಸಿನಿಮಾ ಒಂದು ಲ್ಯಾಂಡ್ಮಾರ್ಕ್ ಸಿನಿಮಾ ಆಗುತ್ತೆ ಅಂತ ಹೇಳ್ತಾ ಇದ್ರು. ನಮ್ಮ ಸತ್ಯಪ್ರಕಾಶ್ ಅವ್ರ ಬಗ್ಗೆ ಹೇಳಬೇಕಾದ್ರೆ, ಮನುಷ್ಯ ಧೈರ್ಯಶಾಲಿ. ಓಕೆ. ಮೈನು ಇಲ್ಲಿ ಬೇಕಾಗಿರೋ ಧೈರ್ಯ. ಯಾರು ಏನೇ ಅಂದ್ರೂ ನಮಗೇನಾಗುತ್ತೆ, ನಮ್ಮೊಬ್ಬರಿಗೆ ಅಂತಲ್ಲ, ನಮ್ಮ ಫೀಲ್ಡಲ್ಲಿರೋರು ಎಲ್ರಿಗೂ ಅಷ್ಟೇ. ಒಂದು ಸಿನಿಮಾ ಮಾಡ್ತಾರೆ ಅಂದ ತಕ್ಷಣವೇ ಎಲ್ಲರಿಗೂ ನೆಗೆಟಿವೇ ಜಾಸ್ತಿ ಹೇಳೋದು, ಪಾಸಿಟಿವ್ ಯಾರಿಗೂ ಹೇಳಲ್ಲ. ಸೊ ಹಂಗಾಗಿ ಯಾವುದನ್ನೂ ತಲೆ ಕೆಡಿಸ್ಕೊಳ್ಳೋದಿರ ಮುಂದೆ ನಿಂತು ಅಷ್ಟು ಬಂಡವಾಳ ಹೂಡಿ ಇವತ್ತಿಗೂ ಅವ್ರದ್ದು ಒಂದೇ ಆಸೆ, ಸರ್ ಸಿನಿಮಾ ತುಂಬ ಚೆನ್ನಾಗಾಗಬೇಕು ಸರ್ ಅಂತಾರೆ. ಅದು ಗ್ರೇಟ್ ಅನಿಸುತ್ತೆ. ಅವ್ರ ಮಗ ನಮ್ಮ ಸೂರಜ್ ಏನು ಗ್ರೇಟ್ ಅನ್ನಿಸ್ತಾರೆ ಅಂದರೆ, ಕಥೆನ ಓಕೆ ಮಾಡಿದ್ದು. ಸಿನಿಮಾದ ಟಚ್ಚು ಕಡಿಮೆ ಇದ್ರೂ ಬಟ್ ಆ ವಯಸ್ಸಿಗೆ ಕಥೆನ ಜಡ್ಜ್ ಮಾಡಿ, ಅಪ್ಪ ಈ ಕಥೆ ತುಂಬ ಚೆನ್ನಾಗಿದೆ ಮಾಡೋಣ ಅಂತ ಅವರು ಆಸೆ ಪಟ್ಟಿದ್ದು. ಅದೆರಡು ವಿಷಯದಲ್ಲೂ ಅವರಿಬ್ಬರು ನನಗೆ ಗ್ರೇಟ್ ಅನ್ನಿಸ್ತಾರೆ. ವೆರಿ ಗುಡ್, ವೆರಿ ಗುಡ್. ತುಂಬ ಖುಷಿ ಆಯ್ತಾ ಕೇಳೋಕ್ಕೆ. ಈ ಸಿನಿಮಾದಲ್ಲಿ ಮತ್ತೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ರಾಜ್ ಬಿ ಶೆಟ್ಟಿ ಅವರು. ರಾಜ್ ಬಿ ಶೆಟ್ಟಿ ಅವರ ಪಾತ್ರ ನಿಮ್ಮದು ಅವ್ರದ್ದು ಆಪೋಸಿಟ್ ಪೋಲ್ಸಲ್ಲಿ ನಿಂತ್ಕೊಂಡಾಗ ಎಷ್ಟು ವೈಬ್ರೆಂಟ್ ಆಗಿರುತ್ತೆ ಸರ್? ತುಂಬ ಚೆನ್ನಾಗಿದೆ. ಯಾಕಂದರೆ ಟೀಸರ್ ನೋಡಿದ್ವಿ, ಆ ಟೀಸರಲ್ಲೇ ಒಂದು ಎಲ್ಲ ರೋಮಗಳು ಎದ್ದು ನಿಲ್ಲುವಂತಹ ಒಂದು ಟೀಸರ್ ಮಾಡಿದ್ದಾರೆ. ಹೌದು. ರಾಜ್ ಬಿ ಶೆಟ್ಟಿ ಅವರಂತೂ ಸಿಕ್ಕಾಬಡೆ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಮನುಷ್ಯ ಏನು ಹೇಳ್ಬೋದು ಒಂದು ಲೈನಲ್ಲಿ ಅಂದರೆ, ಮೋಸವಿಲ್ಲದಂಥ ನಿಷ್ಕಲ್ಮಶವಾದ ನುಡಿ ನಡೆ ಎರಡೂ ಇರೋದರಿಂದ ನಮ್ಗಂಗೆ ಪ್ಯೂರಾಗಿ ಕಾಣಿಸ್ತಾರೆ ಅವರು ಕೂತಾಗ ಅಷ್ಟು ಪ್ಯೂರಾಗಿ ಕಾಣೋದು ಅದಕ್ಕೆ. ಅಂದರೆ ಮನುಷ್ಯನ ಹತ್ರ ಯಾವತ್ತೂ ವಂಚನೆ, ಮೋಸ, ಕುತಂತ್ರ, ನಾಟಕ ಇಲ್ಲ ಅಂತಂದರೆ ಮನುಷ್ಯ ತುಂಬ ಪ್ಯೂರಾಗಿ ಕಾಣಿಸ್ತಾನೆ. ರೀಸೆಂಟಾಗಿ ಅವ್ರದ್ದು 45 ಸಿನಿಮಾದ ಒಂದು ಸಂದರ್ಶನ ಮಾಡ್ತಿದ್ದೆ ರಮೇಶ್ ರೆಡ್ಡಿ ಅವ್ರ ಜೊತೆ. ನಿರ್ಮಾಪಕರು ಒಂದು ಮಾತು ಹೇಳಿದ್ರು, ರಾಜ್ ಬಿ ಶೆಟ್ಟಿ ಅವರ ಕೊಡುಗೆ ಎಷ್ಟಿದೆ ಸರ್ ಈ ಸಿನಿಮಾಗೆ ಅಂದೆ. ಆ್ಯಸ್ ಅನ್ ಆರ್ಟಿಸ್ಟಾಗಿ ಅವರ ಸಾಮರ್ಥ್ಯಕ್ಕೂ ಮೀರಿ ಎಫರ್ಟ್ ಹಾಕಿದ್ದಾರೆ, ಅದೊಂದು ಪಾರ್ಟ್. ಆದರೆ ಈಸ್ ದೇರ್ ವಿತ್ ಮೀ ಇನ್ ಆಲ್ ದ ವೇಸ್ ಅಂತಂದು. ಯಾಕಂದರೆ ಮಲಯಾಳಮು, ತೆಲುಗು ಸೇರಿದಂತೆ ಪ್ರತಿಯೊಂದು ಇಂಡಸ್ಟ್ರಿಗೂ ಡಿಸ್ಟ್ರಿಬ್ಯೂಷನ್ ವಿಚಾರದಲ್ಲಿ ಹೌದು ಇಂಥವ್ರನ್ನ ಮೀಟ್ ಮಾಡಿ ಹಿಂಗೆ ಮಾಡಿ ಅಂತೆಲ್ಲ ಎಲ್ಲವನ್ನೂ ಅವ್ರಿಗೆ ಜೊತೆಯಲ್ಲಿದ್ದು ಮಾಡಿಸ್ಕೊಟ್ಟಿದ್ದೆ ಆ ವ್ಯಕ್ತಿ. ನಿಜ, ಅದನ್ನೇ ಅಲ್ವಾ ಪ್ಯೂರಿಟಿ ಅಂತ ಕರೆಯೋದು ನಾವು. ಅದನ್ನೇ ಪ್ಯೂರಿಟಿ ಅಂದರೆ ಹಾರ್ಟ್ಫುಲಿ ಸಖತ್ತಾಗಿರೋದು, ಯಾವಾಗಲೂ ಒಂದೇ ಥರ ಇರೋದು. ಏನು ಬಂದರೂ ನಾನು ಹಿಂಗೆ ಇರ್ತೀನಿ ಅನ್ನೋದೇ ಕರೆಕ್ಟ್. ನೀವು ಇದೇ ಲ್ಯಾಂಡ್ಲಾರ್ಡ್ ಒಂದು ಇವೆಂಟಲ್ಲಿ ಹೇಳಿದ್ರಿ, ನಂಗೆ ತುಂಬ ನೀವು ಹೇಳಿದಂಥ ಮಾತುಗಳು ತುಂಬ ನಂಗೆ ಕನೆಕ್ಟ್ ಆಯಿತು. ನಾನು
ಅಣ್ಣ ಎಡೆ ಟೊಮೊಟೊ ಹಣ್ಣಿದೆ ಅಂತ ಇಟ್ಕೊಂಡು ಎರಡು ಟೊಮೊಟೊ ಇಟ್ಕೊಂಡ್ ಬಂದವ್ ನಾನು, ಅವ್ರು ಒಂದು ಮೊಟ್ಟೆ ಇಟ್ಕೊಂಡ್ ಬಂದವ್ರು ಅವರು. ನಾವಿಬ್ರು ಇನ್ನೂ ಏನು ಅನ್ನೋದನ್ನ ಇಂಡಸ್ಟ್ರಿಗೆ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರಿ. ಮತ್ತೆ ಆ ಥರದ ದಿನಗಳಿಂದ ಇವತ್ತು ನಿಮ್ಮ ಸಿನಿಮಾಗಳನ್ನ ಮುಗಿಬಿದ್ದು ನೋಡುವಂಥ ದಿನಗಳವರೆಗೂ ಆ ಜರ್ನಿ ನೋಡಿದ್ರೆ ಏನು ಅನ್ಸುತ್ತೆ? ನಾನು ಯಾಕೆ ಆ ಮಾತು ಹೇಳಿದೆ ಅಂದರೆ, ಇವ್ರ ನಂತರ ಸುಮಾರು ಜನ ಪ್ರಯತ್ನ ಪಡ್ತಾ ಇದ್ದಾರೆ ಸಿನಿಮಾಗೆ ಬರಬೇಕು ಅಂತ. ಒಂದು ಕಲರಲ್ಲೇ ಅವ್ರನ್ನ ಡಿಸ್ಕ್ರಿಮಿನೇಟ್ ಮಾಡಿಬಿಡ್ತಾರೆ. ಆ ಥರ ನಮಗೂ ಆಗಿತ್ತು. ಓಕೆ. ಮತ್ತು ಆಮೇಲೆ ಇವನು ಸಾಧ್ಯನಾ, ಬರಲಿ ಬಾ ಅಂತ ಯಾಮಾರಿ ಎಲ್ಲೋ ಎಷ್ಟೋ ಜನ ಸುಮ್ಮನಾಗಿ ಹೋಗಿದ್ರು. ನಮಗೆ ಗೊತ್ತಿಲ್ಲದ, ನಾವೇನೂ ಮಾಡಲಿಲ್ಲ. ಎಲ್ಲೋ ನನ್ನ ತಾಯಿ, ನನ್ನ ತಂದೆ ಅವ್ರು ಬೇಡ್ಕೊಂಡಂಥ ವರ ಫಲಿಸ್ಬಿಡ್ತು. ಹಂಗೆ ಇನ್ಯಾರೋ ನಂತರದವ್ರು ಸುಮಾರು ಜನ ಇರ್ತಾರೆ, ಅವ್ರನ್ನೂ ಹಿಂಗೆ ಮಾಡಬೇಡಿ ನೀವು ದಯವಿಟ್ಟು. ಮುಂದೆ ಬರೋರು ಹಿಂಗೆಲ್ಲ ಅನ್ಬೇಡಿ. ಯಾರೋ ಇರ್ತಾರೆ ಪಾಪ ಕಷ್ಟಪಟ್ಟು ಬಡೋರು. ಆ ಬರೋರಿಗೆ ನೀವು ತಾಚಾರ ಮಾಡೋಕ್ಕೆ ಹೋದರೆ ಎಲ್ಲಿ ಯಾವತ್ತು ಯಾವ ಶುಕ್ರವಾರದ ದಿವಸ ಮಹಾರಾಜನಾಗಿ ಯಾರು ನಿಲ್ತಾರೆ ಗೊತ್ತಿಲ್ಲ. ಹೌದು ಹೌದು. ಪ್ರತಿ ಶುಕ್ರವಾರ ಒಬ್ಬ ಮಹಾರಾಜನಾಗಿ ಹುಟ್ಟುತ್ತಾರೆ ಅಲ್ಲಿ. ಯಾರಿಗೋ ನನಗೆ ಸಿಕ್ಕಿದಂಗೆ ಅವಕಾಶ ಇನ್ಯಾರಿಗೂ ಅಷ್ಟು ಜನಕ್ಕೆ ಸಿಗಲಿ ಅನ್ನೋ ಆಸೆ ನನಗೆ. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಸೇರಲಿ ಅಂತ. ವೆರಿ ಟ್ರೂ. ಆ ನಿಟ್ಟಿನಲ್ಲಿ ಅನ್ಸುತ್ತೆ ನೀವು ತುಂಬ ಜನ ನಾವು ಹೋಗಿ ಎಲ್ಲೆಲ್ಲೋ ಹೆಕ್ಕಿ ಹುಡುಕಿ ತಗೊಂಬಂದು ಪಾತ್ರಗಳನ್ನ ಮಾಡಿಸ್ತೀರ. ಹೌದು ಹೌದು ಹೌದು. ಎಲ್ಲೋ ಸ್ಲಮ್ಮಲ್ಲಿ ಇರ್ತಾರೆ, ಹೌದು, ಯಾವುದೋ ಒಂದು ಹಳ್ಳಿಯಲ್ಲಿ ಇರ್ತಾರೆ. ಸರ್, ಈಗ ನನಗೆ ಯಾವಾಗಲೂ ಒಂದು ಪದ, ಎಲ್ಲರೂ ಈಗ ಈ ಸ್ಲಮ್ಮು ಅಂದಿದ ತಕ್ಷಣವೇ ಅಸಹ್ಯವಾಗಿ ನೋಡೋದು, ಕೆಟ್ಟದಾಗಿ ಬಿಹೇವ್ ಮಾಡೋದು, ಅವರ ಅನ್ನೋದು. ಅವರೆಲ್ಲರೂ ಮನುಷ್ಯರೇ, ಒಂದೇ ಒಂದು. ಅವ್ರಿಗೂ ನಮ್ಮ ಥರದ ಒಂದು ಬದುಕುಗಳಿದೆ, ಜೀವನ. ಇಲ್ಲ ಪಾಪ ಅವ್ರು ಯಾರು ಅಂದರೆ, ಸರ್, ಯಾರೋ ಊರು ಬಿಟ್ಟು ಬಂದು ಬದುಕನ್ನ ಚಿಕ್ಕದಾಗಿ ಕಟ್ಕೊಂಡು ಅವ್ರ ಮಕ್ಕಳಿಗೆ ಎಜುಕೇಷನ್ ಕೊಟ್ಕೊಂಡು ಮುಂದೆ ಹೋಗ್ತಿರೋರು. ಮುಂದೊಂದು ದಿವಸ ಅವರು ಕೂಡ ಶ್ರೀಮಂತರಾಗ್ತಾರೆ. ಹೌದು, ಅವರು ಕೂಡ ನಿಮಗೆ ಸಮ ನಿಂತ್ಕೋತಾರೆ. ಆಯಿತಾ? ಸೊ ಹಂಗಾಗಿ ಸ್ಲಮ್ ಅನ್ನೋ ಪದನ ಕೆಟ್ಟದಕ್ಕೋ ಅಥವಾ ಅಸಹ್ಯಕ್ಕೋ ಅಥವಾ ಅವರೆಲ್ಲ ಒಂಥರ ಅನ್ಟಚಬಲ್ಸ್ ಥರ ನೋಡಬೇಡಿ. ಎಲ್ಲ ಜನಾಂಗದ, ಎಲ್ಲ ವರ್ಗದ, ಎಲ್ಲ ಸಮುದಾಯದವರು ಯಾರ್ಯಾರು ಬಡತನದಲ್ಲಿ ಇದ್ದಾರೋ ಅವ್ರಿಗೆಲ್ಲ ಒಂದು ಸ್ಲಮ್ಮು ಅಂತ ಹೆಸರಿಟ್ಬಿಟ್ಟು ಅದನ್ನೊಂದು ಕೆಟ್ಟದಾಗಿ ನೋಡ್ತಾರೆ. ಯಾರೋ ಒಬ್ಬ ಸೈಂಟಿಸ್ಟ್ ಅಲ್ಲೇ ಹುಟ್ಟೋದು, ಯಾರೋ ಒಬ್ಬ ಅಚೀವ್ ಮಾಡೋನು ಅಲ್ಲೇ ಹುಟ್ಟೋದು. ನೀವು ನೋಡಿ, ಇವತ್ತವರೆಗೂ ವರ್ಲ್ಡಲ್ಲಿ ಫುಟ್ಬಾಲ್ ಪ್ಲೇಯರ್ಸ್ ಆಗಲಿ, ಒಳ್ಳೊಳ್ಳೆ ಬಾಕ್ಸರ್ಸ್ ಆಗಲಿ, ತುಂಬ ಚೆನ್ನಾಗಿ ಓದ್ಕೊಂಡಿರೋ ಮಕ್ಕಳಾಗಲಿ, ಯಾರೂ ಸೌಲಭ್ಯ ಇರೋವ್ರ ಮಕ್ಕಳೆಲ್ಲ. ಅವರು ಸೌಲಭ್ಯ ಇಲ್ಲದೇ ಇರೋವಂಥ ಮಕ್ಕಳು. ಸ್ಟಾರ್ ಕ್ರಿಕೆಟರ್ಸು ಇದ್ದಾರೆ ಅದರಲ್ಲಿ. ಎಕ್ಸಾಕ್ಟ್ಲಿ. ಕ್ರಿಕೆಟರ್ಸ್ ತೊಗೊಳ್ಳಿ ನೀವು, ನಿಮ್ಮ ಹತ್ರ ಇದೆ ಅಂತ ಅವ್ರನ್ನ ಸ್ಲಮ್ಮು ಅಂತ ತಾಚಾರ ಮಾಡಬೇಡಿ. ಒಂದು ದಿವಸ ಅವರೇ ನಿಂತ್ಕೊಳ್ಳೋದು. ಬಡತನಕ್ಕೆ ಸ್ಲಮ್ಮು ಅಂತ ಪದ ಕಟ್ತಾ ಇದ್ದೀರ. ನೀವಿದ್ದೂ ಬಡವರು, ನಿಮಗೆ ನೆಮ್ಮದಿನೇ ಇಲ್ಲ. ಯಾವ ದುಡ್ಡು ಏನು ಮಾಡೋದು, ಎಲ್ಲಿ ಬಿಡೋದು, ಎಲ್ಲಿ ತೊಗೊಂಡೋಗೋದು, ಎಲ್ಲಿ ಹಾಕೋದು, ಯಾರು ತಿಂದುಬಿಡ್ತಾರೋ, ಅದಕ್ಕೆ ಅರ್ಧ ನಿಮಗೆ BP ಶುಗರ್ ಎಲ್ಲ ಬಂದುಬಿಟ್ಟಿರುತ್ತೆ. ಅದಕ್ಕೆ ಅರ್ಧ ಮಾನಸಿಕ ಕಾಯಿಲೆ ಬಂದಿರುತ್ತೆ. ಇಲ್ಲೆಲ್ಲೋ ಮಕ್ಕಳು ಮಕ್ಕಳು ತಿಂದುಬಿಡ್ತಾರಾ ಅಂತ ನಾವು ನ್ಯೂಸ್ಗಳಲ್ಲಿ ನೋಡ್ತಾನೆ ಇರ್ತೀವಿ. ತಂದೆ ಆಸ್ತಿ ಕೊಟ್ಟಿಲ್ಲ ಅಂತ ಇನ್ಯಾರೋ ಒಬ್ಬರು ಕೇಸ್ ಹಾಕ್ತಾರೆ. ನಿಮಗೆ ಮಾನಸಿಕವಾದ ನೆಮ್ಮದಿ ಇಲ್ಲದೆ ಇರೋರು ಅಂತ ನೀವು ಒಪ್ಕೊಳ್ಳಿ, ನೆಮ್ಮದಿಯಾಗಿರೋರು ಅಂತ ಅವರು ಒಪ್ಕೊಳ್ತಾರೆ. ದುನಿಯಾ ವಿಜಯ್ ಅವರು ಇಲ್ಲಿಯವರೆಗೂ ಯೂತ್ ಸೆಂಟ್ರಿಕ್ ಸಿನಿಮಾಗಳನ್ನ ಮಾಡ್ಕೊಂಬರ್ತಿದ್ರು. ಫಾರ್ ಅ ಚೇಂಜ್ ಈ ಸಿನಿಮಾದಿಂದ ಫ್ಯಾಮಿಲಿ ಆಡಿಯನ್ಸು ಬಂದು ನೋಡುವಂಥ ಒಂದು ಸಿನಿಮಾ ಮಾಡ್ತಿದ್ರು. ಇಲ್ಲಿವರೆಗೂ ಆ ಥರದ ಒಂದು ಪ್ರಯೋಗ ಯಾಕೆ ಮಾಡಲಿಲ್ಲ ವಿಜಯ್ ಸರ್? ಟೈಮು ಮತ್ತು ನನ್ನ ಎಲ್ಲ ಸಿನಿಮಾದ ಸೋಲ್ಗಳಿತ್ತಲ್ಲ, ಅದು ಯಾರೂ ಪಾಪ ಮುಂದೆ ಬರ್ತಿರ್ಲಿಲ್ಲ. ನಾವೇನು ಬಂಡವಾಳ ಹಾಕಬೇಕು ಅನ್ನೋದು ಅದು ಆಬ್ವಿಯಸ್ಲಿ ಕರೆಕ್ಟ್. ಅದು ಹೌದು ಹೌದು. ಯಾವಾಗ ನಾನು ಸಲಗ ಭೀಮಾ ಎಲ್ಲ ಮಾಡಿದ್ನೋ, ಇಲ್ಲ ವ್ಯಾಲಿಡ್ ಇದೆ ಅಂಥೇಳಿ ಈ ಕಥೆನ ಜಡೇಶ್ ಆಗಲಿ ಸತ್ಯಪ್ರಕಾಶ್ ಆಗಲಿ ಅಷ್ಟು ಧೈರ್ಯವಾಗಿ ನಮ್ಮ ಮೇಲೆ ಬಂದಿರೋದೇ ನಮಗೆ ಖುಷಿ ಅನಿಸುತ್ತಲ್ವ. ಅಂದರೆ ಮತ್ತೆ ಹೇಳ್ತೀನಿ ನೋಡಿ, ಮತ್ತೆ ಯಾವಾಗಲೂ ಅಲ್ಗಳಿತಾ ಇರಬೇಡಿ. ಒಂದು ದಿವಸ ಅಲ್ಲಿ ಗಳಿಸ್ಕೊಳ್ಳೋರೇ ಆಳವರು ಅನ್ನೋದಕ್ಕೆ ನಾವೇ ಸಾಕ್ಷಿ ಅಲ್ವಾ. ನಮ್ಮಂಥವ್ರು ಸುಮಾರು ಜನ ಇದ್ದಾರೆ. ವೆರಿ ಟ್ರೂ. ಯಾಕಂದ್ರೆ ಹುಟ್ಟುತ್ತಾನೆ ಎಲ್ಲ ವ್ಯವಸ್ಥೆಗಳು ಇದ್ಬಿಟ್ರೆ ಹೌದು, ಅವನು ಕನ್ಸ್ಟ್ರಕ್ಟಿವ್ ಮೋಡಲ್ ಯಾರು ಬೆಳೆಯಲ್ಲ. ಯಾರು ಕಷ್ಟ ನೋಡಿರ್ತಾರೆ, ಯಾರು ಶೋಷಣೆಗೊಳಗಾಗಿರ್ತಾರೆ, ಅವರಲ್ಲಿ ಒಂದು ಕಿಚ್ಚಿರುತ್ತೆ, ಮುಂದೆ ಬರಬೇಕು. ಹೌದು, ನನ್ನ ನೆಕ್ಸ್ಟ್ ಜನರೇಷನ್ ಹಿಂಗ ಆಗ್ಬಾರ್ದು ನಿಜ ಅಂತ ಅವ್ರು ಏನೋ ಒಂದಕ್ಕೆ ನಿಂತ್ಕೊಂತಾರೆ. ನಿಜ ನಿಜ ನಿಜ
ಪ್ರತಿಯೊಂದು ಹೋರಾಟ ಹುಟ್ಟೋದೇ ನೋವಲ್ಲಿ, ನೋವಿರೋನಿಗೆ, ಟ್ರೂ. ಸಾಮರ್ಥ್ಯ ಇರೋನಿಗೆ ಅವನು ಯಾವತ್ತಿದ್ರೂ ಗೆಲ್ತಾನೆ. ನಂತರ ಸುಮಾರು ಜನ ಬರ್ತಾರೆ. ಮಾಸ್ತಿ ಅವರು ಕೂಡ ನಿಮ್ಮ ಜೊತೆ ಇದ್ದಾರೆ, ಆಲ್ ದ ವೇಸ್. ಹೌದು, ಹೌದು, ಈ ಹೌದು. ಸಿನಿಮಾದಲ್ಲೂ ಸಾಥ್ ಕೊಟ್ಟಿದ್ದಾರೆ ಬರವಣಿಗೆಗೆ. ನನ್ನ ಸಿನಿಮಾ ಅಂದರೆ ಅವನು ಇದ್ದೇ ಇರ್ತಾನೆ ಯಾವಾಗಲೂ. ಆಸ್ಥಾನ ಬರಹಾಗಾರ. ಹೌದು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಸ್ನೇಹಿತ. ಮತ್ತು ಪಾಪ ಯಾವಾಗಲೂ ಬೇಸಿಕಲಿ ಅವ್ನು ಮಾತಾಡ್ತಾನೆ ಅಷ್ಟೇ. ಅವ್ನು ತುಂಬ ನಾಚಿಕೆನೂ ಇದೆ. ಬೇಡಪ್ಪ ನಮ್ಗೆ ಯಾಕೆ ಅನ್ನೋದಿದೆ. ಆದರೆ ಮಾತು ಕೂತಾಗ ಅದು ಎಲ್ಲೆಲ್ಲಿಂದ ಹುಟ್ಟುತ್ತೆ ಅಂತ ಗೊತ್ತಿಲ್ಲ. ಹಂಗೆ ಅದು ದೇವ್ರು ಕೊಟ್ಟಿರೋ ಶಕ್ತಿ. ಹಂಗಾಗಿ ಒಳ್ಳೆ ಸ್ನೇಹಿತ, ಒಳ್ಳೆ ಗೆಳೆಯ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಇನ್ನೊಂದು ಕೇಳ್ಪಟ್ಟೆ, ಇದು ನಮಗೆ ನೋಡಿದ್ರೆ ಹೋರಾಟದ ಒಂದು ಕಿಚ್ಚಿರ್ತಕ್ಕಂಥ ಸಿನಿಮಾ ಅಂತ ಅನಿಸುತ್ತೆ. ಶೋಷಣೆಗೊಳಗಾಗದಂಥವ್ರು ತಿರುಗಿ ಬೀಳುವಂಥ ಒಂದು ಕತೆ ಅಂತ ನಮ್ಗೆ ಅನಿಸುತ್ತೆ. ಅದರ ಹೊರತಾಗಿ ಲಕ್ಷ್ಮೀ ಸರಸ್ವತಿಯ ಸಂಘರ್ಷ ಅಂತ ಕೂಡ ಕೇಳ್ಪಟ್ಟೆ. ಇರಬಹುದು. ಓಕೆ. ಇದು ಜಸ್ಟ್ ಇನ್ನೊಂದು 15-16 ದಿವಸ 20 ದಿವಸ ಇದೆ. ಓಕೆ. ಯಾವ ಲೆಕ್ಕದಲ್ಲಿ ನಿಮಗೆ ಲಕ್ಷ್ಮೀ ಸರಸ್ವತಿಯ ಸಂಘರ್ಷ ಅಂತ ಕಾಣುತ್ತೆ? ನಮಗೆ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 80s ಅಂತಂದಾಗ, ಇದು ಬ್ಯಾಕ್ ಡ್ರಾಪ್ ಅಂತಂದಾಗ, ಆ ಕಾಲಘಟ್ಟಕ್ಕೆ ಮೂರೊತ್ತು ಹೊಟ್ಟೆ ತುಂಬಿಸ್ಕೊಳ್ಳೋದೇ ತುಂಬ ಕಷ್ಟದ ದಿನಗಳಾಗಿರುತ್ತೆ. ಆ ನಿಟ್ಟಿನಲ್ಲಿ ಅದರ ಜೊತೆಗೆ ಓದು ನಮಗೆ ಆಗಬರ್ಬೇಕು ಅಂತಂದಾಗ, ಆ ಜನಾಂಗದಲ್ಲಿ ಅಥವಾ ಬಡತನದಲ್ಲಿ ಓದು ಬರಹ ಮಾಡಿಕೊಂಡು ಮುಂದಕ್ಕೆ ಬರೋದು ತುಂಬ ಕಷ್ಟ. ಸೊ ಓದ್ಕೊಂಡಿರೋರು ವಿದ್ಯಾವಂತರು ಒಂದಷ್ಟು ಜನ ಇದ್ದರೆ ಅವ್ರು ಇನ್ನೇನು ಬೇಕಾದರೂ ಬದಲಾವಣೆ ತರ್ಬೋದು. ಹೌದು. ನಾನು ಅದು ಇವತ್ತಿಗೂ ನಡೀತಾ ಇದೆ. ಇವತ್ತಿಗೂ ಆ ಶೋಷಣೆ ಎಲ್ಲ ವರ್ಗದಲ್ಲೂ ಎಲ್ಲ ಜನಾಂಗಗಳಲ್ಲೂ ನಡೀತಾ ಇದೆ. ನಮಗೆ ನಮ್ಮ ಉದಾಹರಣೆಗೆ ನಾವು ಭಾರತೀಯರು ಹಿಂದುಳಿದಿರೋದೇ ಎಜುಕೇಷನಲ್ಲಿ, ಸಾಲ್ತಾ ಇಲ್ಲ. ಹಂಗಾಗಿ ಮೋಸ ಹೋಗ್ತಾ ಇರೋರು ನಾವೇ, ನಮ್ಮವ್ರ ಹತ್ರನೇ. ಯಾವತ್ತು ಎಜುಕೇಷನ್ ಬಂದ್ಬಿಡುತ್ತೋ ಅವತ್ತು ಯಾರೂ ಮೋಸ ಹೋಗಲ್ಲ. ಅದು ಸೂಪರ್. ಆಯಿತು, ನೀವು ಸಾಕಷ್ಟು ವಿಚಾರಗಳನ್ನ ಹೇಳಕ್ಕೆ ಹೊರಟಿದ್ದೀರಾ. ಈ ಸಿನಿಮಾ ನೋಡಿದ ಮೇಲೆ ಒಂದು ಮೆಸೇಜ್ ಅಂತೂ, ಸ್ಟ್ರಾಂಗ್ ಮೆಸೇಜ್ ಅಂತೂ ಸೊಸೈಟಿಗೆ ಇದ್ದೇ ಇರುತ್ತೆ ಅನ್ನೋ ಆಶಾಭಾವನೆಯಲ್ಲಿ ನಾವಿದ್ದೀವಿ. ಹೌದು. ಎಸ್ ವಿಜಯ್ ಸರ್, ಇನ್ನೊಂದು ವಿಚಾರ ಕೇಳೋದಾದರೆ, ನಿಮ್ಮ 2ನೇ ಮಗಳನ್ನ ಕೂಡ ನೀವೇ ನಿರ್ದೇಶನದಲ್ಲಿ ಸಿಟಿ ಲೈಟ್ಸ್ ಸಿನಿಮಾದ ಮೂಲಕ ಲಾಂಚ್ ಮಾಡ್ತಾ ಇದ್ದೀರಾ. ಮೋನಿಶಾ ವಿಜಯ್ ಕುಮಾರ್. ಸೊ ಆ ಸಿನಿಮಾ ಎಲ್ಲಿವರೆಗೂ ಬಂತು? ಸಿಟಿ ಲೈಟ್ಸ್ ಅದು ಆಲ್ಮೋಸ್ಟ್ ಮುಗಿದೋಗಿದೆ. ಈ ಲ್ಯಾಂಡ್ ಲಾರ್ಡ್ ಆದಮೇಲೆ ಓಕೆ ಅದನ್ನು ರಿಲೀಸ್ ಮಾಡಬೇಕು. ರಿಲೀಸ್ ತಯಾರಿ ನಡೀತಾ ಇದೆ. ನಾನು ತುಂಬ ಭಯದಿಂದ, ಭಕ್ತಿಯಿಂದ, ಜವಾಬ್ದಾರಿಯುತವಾಗಿ ತುಂಬ ಭಯ ಪಡ್ತಾ ಇದ್ದೀನಿ. 3ನೇ ಡೈರೆಕ್ಷನ್ನು. ಮತ್ತು ವಿನಯ್ ಅವರಿದ್ದಾರೆ, ಈ ಕಡೆ ಮೋನಿಶಾ ಇದ್ದಾಳೆ. ಈ ನಾನೇ ಡೈರೆಕ್ಟ್ರಾಗಿ ಆಚೆ ನಿಂತಿರೋದ್ರಿಂದ ಅದು ತುಂಬ ಏನು ಹೇಳ್ತಾರೆ ಅದಕ್ಕೆ, ಅಟೆನ್ಷನ್ ಇರುತ್ತಲ್ಲ, ಅದಿದೆ. ಆಮೇಲೆ ಅವಳು ಮೋನಿಶಾನು ಕೂಡ ಅವಳು ಒನ್ ಆಫ್ ದ ಫೇವ್ರೇಟ್ ಡಾಟರ್. ಇದನ್ನು ನೋಡಿದಾಗ ಕೇಳ್ತಾರೆ, ಅದೇನು ಅವಳು ಮಾತ್ರ ಫೇವ್ರೇಟಾ, ನಾನು ಫೇವ್ರೇಟ್ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ನಾವು ಈ ಹಿಂದಿನ ಸಿನಿಮಾಗೆ ಒಂದು ಸಂದರ್ಶನ ಮಾಡುವಾಗ ಕಾರಲ್ಲಿ ಹೋಗ್ತಾ ಒಂದು ವಿಡಿಯೋ ಕಾಲ್ ಮಾಡಿದ್ರಿ ನೀವು. ನನ್ನ ಫೇವ್ರೇಟ್ ಮಗಳು ಇಲ್ಲದರ ಅನ್ನೋದಕ್ಕೆ ನಾನು ಫೇವ್ರೇಟ್ ಅಲ್ವಾ ಅಂತ ಅಲ್ಲೇ ಒಂದು ಸಣ್ಣ ಜಗಳ. ಇಲ್ಲ, ಅದೇನಾಯ್ತು ಅಂದರೆ ರಿತನ್ಯಾ ಹುಟ್ಟಿದಾಗ ಇಲ್ಲಿ ಕಚ್ಕೊಂಡಿದ್ಲು, ಮೋನಿಶಾ ಹುಟ್ಟಿದಾಗ ಇಲ್ಲಿ ಕಚ್ಕೊಂಡಿದ್ಲು. ಯಾವುದನ್ನು ಬಿಟ್ಕೊಡೋಣ? ಎರಡು ಕಣ್ಣಿದ್ದಂಗೆ. ಅವಳು ಮೋನಿಶಾ ಏನು ಅಂದರೆ ಅವಾಗಿಂದ ಸಪ್ರೇಟು. ಅವಳು ಚಿಕ್ಕ ಮಗುವಿಂದನೂ ತುಂಬ ಅವಳದೇ ಏನೋ ಸಪ್ರೇಟ್ ಅನ್ಸೋದು. ಎಲ್ಲ ಏನು ಮಾಡ್ತಿದ್ರು ಸಪ್ರೇಟ್. ಅವಳು ಓದೋದ್ರಲ್ಲಾಗಲಿ, ಬರೆಯೋದ್ರಲ್ಲಾಗಲಿ, ಅಥವಾ ಅವಳು ಫ್ಯಾಷನ್ ಮಾಡ್ಕೊಳ್ಳೋದಾಗಲಿ ಸಪ್ರೇಟ್ ಅನ್ಸೋಳು ನನಗೆ. ಆ ಸಪ್ರೇಷನ್ನೇ ನನಗೆ ಅವಳಲ್ಲಿ ತುಂಬ ಇಷ್ಟ ಆಗೋದು. ಅಂದರೆ ಆಯಿತು, ನಾನು ನನ್ನ ಕೆಲಸ ಮಾಡ್ತೀನಿ, ಏನಿವಾಗ ಕರೆಕ್ಟ್ ಅದು, ನಿನ್ನ ಕೆಲಸ ನೀನು ಮಾಡ್ಕೋ ಸಾಕು. ಬೇರೆಯವ್ರ ಕೆಲಸಕ್ಕೆ ನಾವು ತಲೆನೂ ಹಾಕಬಾರ್ದು, ಬೇರೆಯವ್ರ ಕೆಲಸ ನಮ್ಮ ಕೆಲಸನೂ ಅಲ್ಲ. ನನಗೆ ಅದು ಫೇವರೇಟ್ ಅವಳು. ಸರ್, ನಾನೊಬ್ಬ ಸಿನಿಮಾ ಪತ್ರಕರ್ತನಾಗಿ ಸಾಮಾನ್ಯ ಜನರಿಗೂ ಇದೇ ಯಕ್ಷ ಪ್ರಶ್ನೆಯಾಗಿ ಕಾಡೋದು. ಹೆಣ್ಮಕ್ಳನ್ನ ಸಾಮಾನ್ಯವಾಗಿ ಚಿತ್ರರಂಗಕ್ಕೆ ತರೋದಕ್ಕೆ ಒಂದು ಹೆಜ್ಜೆ ಹಿಂದೆ ಇಡ್ತಾರೆ ಯಾರೇ ಆದರೂ ಕೂಡ. ನೀವು ಚಿತ್ರರಂಗದಲ್ಲಿ ಅಷ್ಟು ವರ್ಷಗಳಿಂದ ಇದ್ದೀರಾ, ನಿಮ್ಮದೇ ಆದಂಥ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀರಾ.
ಆಳ ಅಗಲ ನೀಟಾಗಿ ಗೊತ್ತಿರ್ತಕ್ಕಂಥ ವ್ಯಕ್ತಿ ನೀವು. ಆದರೂ ಕೂಡ ಯಾವ ಧೈರ್ಯದ ಮೇಲೆ ಇಬ್ಬರು ಹೆಣ್ಮಕ್ಳನ್ನ ಚಿತ್ರರಂಗಕ್ಕೆ ತಂದಿದ್ದೀರಿ? ನನಗೆ ಫಸ್ಟ್ ಆಫ್ ಆಲ್ ಅವ್ರು ಬರೋದೇ ಇಷ್ಟ ಇರಲಿಲ್ಲ. ಓಕೆ. ಬರೋದು ಇಷ್ಟ ಇರಲಿಲ್ಲ. ಅವರು ಡಿಸೈಡ್ ಮಾಡ್ಕೊಂಡು ಬಂದಾಗಲೂ ಹೇಳಿದೆ, ಓಕೆ, ಅವ್ರಿಗೊಂದಷ್ಟು ವಿಷಯ ಹೇಳಿದೆ, ಇದೆಲ್ಲ ಎದುರಿಸ್ತೀನಿ ಅನ್ನಂಗಿದ್ರೆ ಮಾತ್ರ ಕಾಲಿಡಬೇಕು, ಓಕೆ, ಇದನ್ನೆಲ್ಲ ಎದುರಿಸಲ್ಲ ಅನ್ನಂಗಿದ್ರೆ ಇವತ್ತೇ ಆಚೆ ಹೊರಟ್ಬಿಡಿ. ಇವೆಲ್ಲವೂ ಬರುತ್ತೆ ನಿಮಗೆ, ಏನೇನೇನೇನೇನು ಫೇಸ್ ಮಾಡಬೇಕು ಅದೆಲ್ಲ ಬಂದೇ ಬರುತ್ತೆ. ಅದೆಲ್ಲವೂ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಅದನ್ನು ನಿಭಾಯಿಸೋ ಶಕ್ತಿ ಇದೆಯಾ, ಬಂದ್ಬಿಡಿ ಒಳಗಡೆಗೆ. ನಾನು ಪರ್ಸ್ನಲಾಗಿ ಹೇಳೋದು ಬೇಡ ಅಂತ. ಯಾಕೆ ಬೇಡ ಅಂದರೆ, ಯಾವತ್ತೂ ಯಾವುದೇ ತಂದೆ ಆಗಲಿ ಪ್ರೊಟೆಕ್ಟ್ ಮಾಡೋಕ್ಕೆ ನೋಡ್ತಾನೆ. ಆಮೇಲೆ ಅವನು ಅನುಭವಿಸಿರೋಂಥ ನೋವು, ಕಷ್ಟ, ನನ್ನ ಮಕ್ಕಳು ಅನುಭವಿಸೋದು ಬೇಡ ಅಂತ ಹೇಳ್ತೀವಿ. ಇಲ್ಲ, ನಾವು ಮಾಡ್ತೀವಿ ಅಂದಾಗ ಅವಾಗೇನಾಗತ್ತೆ, ಇವತ್ತಿನ ಕಾಲದ ಮಕ್ಕಳು ಯೋಚನೆ ಮಾಡ್ತಾ ಇರೋದು ಇದು, ನಾವು ನಮ್ಮ ಕಾಲದ ಕತೆ ಹೇಳಬಾರ್ದು ಇವ್ರಿಗೆ. ಸರಿ ಆಯಿತು, ಇದಕ್ಕೆ ಬರೋಂಗಿದ್ರೆ ಎರಡೇ ತುಂಬ ಬೇಕಾಗಿರೋದು, ಒಂದು ಶ್ರದ್ಧೆ, ಇನ್ನೊಂದು ಮಾತು. ಅವಶ್ಯಕತೆ ಇದ್ದಷ್ಟು ಆಡಬೇಕು. ಒಂದು ಶ್ರದ್ಧೆ ಬಿಡಬೇಡಿ, ಮಾತು ಹುಷಾರಾಗಿ. ಸೂಪರ್. ಈ ಮಾತಿಂದ ಏನು ಬೇಕಾದ್ರೂ ಆಗೋಗ್ಬಿಡ್ಬೋದು. ಏನೇನೋ ಮಾತಾಡೋದು, ಇಲ್ಲಿ ಸಲ್ಲದೆ ಹೇಳ್ಬಿಡೋದು, ಬಾಯಿಗೆ ಬಂದಿದ್ದೆಲ್ಲ ಹೇಳ್ಬಿಡೋದು, ಅವತ್ತು ನಾನು ಗೆದ್ದುಬಿಡ್ತೀನಿ ಅಂತ. ಅವತ್ತೊಂದೇ ದಿವಸ ಅಷ್ಟೇ ಗೆಲ್ಲಕ್ಕಾಗೋದು, ನಾಳೇನು ಗೆಲ್ಲಕ್ಕಾಗಲ್ಲ. ನಾಳೆ ಸೋಲೆ ಅವ್ರಿಗೆಲ್ಲನೂ. ಅದೊಂದು ಹುಷಾರಾಗಿ ಇಟ್ಕೊಳಂಗಿದ್ರೆ ಮಾತ್ರ ಬನ್ನಿ. ಅದಾದಮೇಲೆ ಎಷ್ಟು ದಿವಸ ಇರ್ತೀರ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಇರೋವರೆಗೂ ಕೆಲಸನ ಮಾತ್ರ ತುಂಬ ಚೆನ್ನಾಗಿ ಮಾಡಿ. ಅದನ್ನು ಮೀರಿ ನೀವು ಚೆನ್ನಾಗಿ ಶ್ರದ್ಧೆಯಿಂದ ಇರೋದೇ ಆದರೆ ನಿಮ್ಮನ್ನು ಯಾರೂ ಮುಟ್ಟಕ್ಕಾಗಲ್ಲ. ಸೂಪರ್ ಸರ್. ಇಲ್ಲ ಅಂತಂದರೆ ಗೊತ್ತಿಲ್ಲ ಎಷ್ಟು ದಿವಸ ಇರ್ತೀರ. ನನಗೀಗ ಯಾವುದೇ ತಂದೆ ಆಗಲಿ ತಾಯಿ ಆಗಲಿ, ನಾನು ಹೇಳೋದು, ಮಕ್ಕಳನ್ನ ಬೆಳೆಸೋದು ನಮ್ಮ ಜವಾಬ್ದಾರಿ ಆಗುತ್ತೆ. ಮಕ್ಕಳ ಹಣೆ ಬರ ನಾವಲ್ಲ. ಅವರ ಹಣೆ ಬರೋಣ ಅವರೇ ಬರ್ಕೋಬೇಕು. ಹೌದು, ಆಯಿತು. ಹಂಗೆ ನಾನು ಅವತ್ತು ಅವರಿಬ್ಬರಿಗೂ ಒಂದೇ ಹೇಳಿದ್ದು, ನಿಮ್ಮ ಹಣೆ ಬರ ನಾನಲ್ಲ, ನಿಮ್ಮ ಫ್ಯೂಚರ್ ನಾನಲ್ಲ. ನೀವು ರನ್ನಿಂಗ್ ರೇಸ್ಗೆ ಒಳ್ಳೆ ಶೂಸ್ ಕೊಡಿಸ್ಬೋದು ಅಷ್ಟೇ, ಕರ್ಕೊಂಬಂದು ಟ್ರ್ಯಾಕಲ್ಲಿ ನಿಲ್ಲಿಸ್ಬೋದು ಅಷ್ಟೇ. ನೀವು ತಳ್ಳಕ್ಕೂ ಆಗಲ್ಲ, ನೀವು ಹೋಗಿ ಓಡಕ್ಕೂ ಆಗಲ್ಲ. ಆ ರೇಸೇ ನಂದಲ್ಲ. ಅಲ್ಲ, ನಿಮಗೆ ವೈಯಕ್ತಿಕವಾಗಿ ಇಷ್ಟ ಇಲ್ಲ ಅಂದರೂ ಕೂಡ ಪಾಪ ಅವರ ಇಷ್ಟಾರ್ಥಗಳನ್ನ ಇಲ್ಲ ಅಂದಿರಾ. ಒಬ್ಬ ಮಗಳನ್ನ ಫಾರಿನ್ಗೆ ಕರೆಸಿ ಅಲ್ಲೇನೋ ಟ್ರೈನ್ ಮಾಡಿ ಕರೆಸ್ತೀರಾ, ಇಲ್ಲಿ ಒಂದು ಮಗುನ ಟ್ರೈನ್ ಮಾಡಿಸ್ತೀರಾ. ಹೌದು, ಒಬ್ಳು UK ಹೋದ್ಲು, ನಿಜವಾಗ್ಲೂ ಮೆಚ್ಚುವಂಥ ವಿಚಾರ ಸರ್ ಇದು. ಅದಕ್ಕೆ ಫಸ್ಟು ಬರ್ತೀನಿ ಅಂದಾಗ ಆ್ಯಕ್ಟಿಂಗ್ ಕಲ್ತ್ಕೊಳ್ಳಿ. ಆ್ಯಕ್ಟಿಂಗ್ ಕಲಿಯೋಕ್ಕಾಗಲ್ಲ. ಆ್ಯಕ್ಟಿಂಗು ದಿನ ಕಲಿಬೇಕು, ದಿನ ತಿಳ್ಕೊಬೇಕು. ದಿನ ಹೆಂಗೆ ನಾವು ನೋಡ್ತಿರ್ತೀವೋ ಸಮಾಜನ, ಹಂಗೆ ದಿನ ಕಲಿಯೋದು. ಆ್ಯಕ್ಟಿಂಗ್ ಯಾವತ್ತೂ ಕಲಿಕೆನೆ, ಅದಕ್ಕೆ ಕೊನೆ ಇಲ್ಲ. ಅಟ್ಲೀಸ್ಟ್ ಆ ಬೇಸ್ ಏನು ತಿಳ್ಕೊಳ್ಳಿ ಅಂತ. ಒಬ್ಬಳು ಫಾರಿನ್ಗೆ ಹೋಗ್ತೀನಪ್ಪ ಅಂದ್ರೆ ಆಯ್ತು ಹೋಗಮ್ಮ ಅಂತ ಕಳಿಸ್ದೆ. ಇಲ್ಲೊಬ್ಳು ಬಾಂಬೆಲಿ ಅನುಪಮ್ ಕಲ್ತ್ಕೊಂಬ. ಸೂಪರ್ ಸರ್. ನಾನೊಂದು ಪ್ರಶ್ನೆ ಸ್ವಲ್ಪ ಆಳಕ್ಕಿಳಿದು ಕೇಳೋದಾದರೆ, ಲ್ಯಾಂಡ್ಲಾರ್ಡ್ ಸಿನಿಮಾ ಸೆಟ್ಟಲ್ಲಿ ರಿತನ್ಯ ಅವರು ಇರ್ತಿದ್ರು. ಈಗ ಜವರ 2ನೇ ಸಿನಿಮಾ ಶುರು ಮಾಡ್ತಿದ್ರೆ. ಇನ್ನೊಂದು ಕಡೆ ಸಿಟಿ ಲೈಟ್ಸು ನೀವೇ ನಿರ್ದೇಶಕರಾಗಿ ನೋಡ್ತಿದ್ರಿ. ಇಲ್ಲಿ ಒಬ್ಬ ಕಲಾವಿದನಾಗಿ ಮಗಳನ್ನ ನೋಡ್ತಾ ಇದ್ರಿ. ಮಕ್ಕಳಾಗಿ ನೋಡೋದು ಬಿಟ್ಟು ಕಲಾವಿದೆಯರಾಗಿ ನೋಡಿದಾಗ ನಿಮ್ಗೆ ಏನು ಅನಿಸ್ತು ಸರ್? ಇಬ್ಬರು ಸೆಟ್ಗಳಲ್ಲಿ ಆನ್ ಸೆಟ್ಸ್ ಇಬ್ಬರು ಡೆಡಿಕೇಶನ್ ಮಾಡಿ ಅಂತ ಹೇಳಿದೆ. ಓಕೆ. ಈಗ ಏನೋ ಸಿಕ್ತು ಅಂತ ಎಂಜಾಯ್ ಮಾಡಬೇಡಿ. ಓಕೆ. ಗೆಲುವು ಯಾವತ್ತಿದ್ರೂ ಒಂದು ದಿವಸಕ್ಕಷ್ಟೇ. ಹೌದು, ಒಂದೇ ದಿವಸ ಅಷ್ಟೇ. ಅದು ನಾಳೆ ಬೆಳಿಗ್ಗೆ ತಿರ್ಗಾ ಬೇರೆ ಮೆಟ್ಲು ಹತ್ತಲೇಬೇಕು ನಾವು. ಹೌದು. ನಾನು ಇಬ್ಬರಿಗೂ ಅದೇ ಹೇಳಿದೆ. ಇಬ್ಬರಿಗೂ ಅವಕಾಶ ಸಿಕ್ಕಿದೆ. ಇಬ್ಬರು ನಾವು ಹೆಂಗೆ ಮಾಡಿದ್ದೀವಿ ಅಂದರು. ನೀವು ಹೆಂಗೆ ಮಾಡಿದ್ದೀರಾ ಅಂತ ಜನ ಹೇಳಬೇಕು, ನಾನೆಲ್ಲ ಹೇಳೋದು. ಇದನ್ನು ಎಂಜಾಯ್ ಮಾಡೋದಕ್ಕಿಂತ ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಸಾಕು. ಇದು ನಾನು ಮಾಡಿದ್ದೀನಿ. ಇವತ್ತಿಗೂ ನಿಮ್ಮಂಥ ದೊಡ್ಡ ಸ್ಟಾರ್ಗಳೇನೆ ಈ ಸಿನಿಮಾಗೆ ಮುಗೀತು, ನೆಕ್ಸ್ಟ್ ಸಿನಿಮಾಗೆ ಮತ್ತೆ 0 ಶುರು ಮಾಡಬೇಕು. 100% ಏನು ಬೆಸ್ಟ್ ಕೊಡೋಕ್ಕಾಗುತ್ತೋ ನೋಡಬೇಕು. ಹೌದು. ಎನಿ ಗೆಲುವಿದೆಯಲ್ಲ ಅದು ಒಂದು ದಿವಸಕ್ಕಷ್ಟೇ ಸೀಮಿತ. ಎಲ್ಲ ವಿಶ್ ಮಾಡ್ತಾರೆ, ಎಲ್ಲ ಸೇರ್ತೀವಿ, ತಿಂತಾರೆ, ಮಾಡ್ತಾರೆ, ಅದು ಇದು ಎಂಜಾಯ್ಮೆಂಟು, ಪಾರ್ಟಿ
ನಾಳೆ ಬೆಳಿಗ್ಗೆಗೆ ಅದು ಹ್ಯಾಂಗ್ ಓವರ್ ಇರಬಾರ್ದು, ಎಣ್ಣೆದು ಇರಬಾರ್ದು, ಯಶಸ್ಸು ಇರಬಾರ್ದು. ಸೂಪರ್ ಸೂಪರ್. ತುಂಬ ಸೂಕ್ಷ್ಮವಾಗಿ ಅವ್ರ ಮಾತುಗಳನ್ನ ಕಿವಿಗೆ ಹಾಕ್ಕೊಂಡ್ರೆ ಎಲ್ಲೋ ಟಚ್ ಆಗುತ್ತೆ. ಬಹುಶಃ ಸಂದರ್ಶನ ನೋಡ್ತಿರೋರಿಗೆ ಇದು ರಿಯಲೈಸ್ ಆಗುತ್ತೆ ತುಂಬ ಜನಕ್ಕೆ. ನಿಮ್ಗೆ 24 ಗಂಟೆ ಸಾಕಾಗ್ತಿದೆಯಾ ವಿಜಯ್ ಸರ್ ಈಗ ಅಂತ? ಏಕೆಂದರೆ ಒಂದು ಕಡೆ ಡೈರೆಕ್ಷನ್ ಮಾಡ್ತೀರಾ, ಒಂದು ಕಡೆ ಆ್ಯಕ್ಟಿಂಗ್ ಮಾಡ್ತೀರಾ, ಒಂದು ಕಡೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಮಾಡಿಸ್ತಾ ಇದ್ದೀರಾ, ಮತ್ತೊಂದು ಕಡೆ ಚೆನ್ನೈಗೆ ಓಡೋಗ್ತೀರಾ, ಅಲ್ಲೊಂದು ತಮಿಳ್ ಸಿನಿಮಾ ಮಾಡ್ತೀರಾ, ಇನ್ನೊಂದು ಕಡೆ ಹೈದ್ರಾಬಾದ್ಗೆ ಓಡೋಗ್ತೀರಾ, ಅಲ್ಲೊಂದು ತೆಲುಗು ಸಿನಿಮಾ ಮಾಡ್ತೀರಾ. ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಎಲ್ಲ? ತುಂಬ ಕಷ್ಟ ಅದು. ಅಂದರೆ ಮ್ಯಾನೇಜ್ಮೆಂಟ್ ಕಷ್ಟ. ಬಟ್ ಸಮಸ್ಯೆ ಅನ್ನೋಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸತಿ ಇಷ್ಟಪಟ್ಟ ಮೇಲೆ ಅದನ್ನು ಕಷ್ಟ ಅಂದಿರ ಸ್ಪಿರಿಟ್ಫುಲ್ಲಾಗಿ ಮಾಡ್ಕೊಂಡು ಹೋಗ್ತಿದ್ರ. ತುಂಬ ಎನರ್ಜಿಲಿ ಮಾಡಬೇಕಷ್ಟೇ ಅದನ್ನು. ತುಂಬ ಹೈ ವೋಲ್ಟೇಜ್ ಎನರ್ಜಿ ಬೇಕು ಅದಕ್ಕೆ. ಇಷ್ಟಪಟ್ಟ ಮೇಲೆ ಅಷ್ಟೇ ಮುಗಿದೋಯ್ತು. ಏನು ಎನರ್ಜಿ ಸೀಕ್ರೆಟ್ ಅಂತ? ಇದ್ರ ಮಧ್ಯೆ ಫ್ರೀ ಮಾಡಿಕೊಂಡು ಮೊಬೈಲ್ ಸ್ವಿಚ್ ಆಫ್ ಮಾಡಿ 3 ದಿನ 5 ದಿನ ಕಾಡ್ ಕಡೆ ಹೊಟ್ಟೋಗ್ತೀರಾ. ಇವತ್ತಿಗೂ ಹೋಗ್ತೀರಾ ನೀವು? ಹೌದು. ನಾನು ನಿನ್ನೆ ಮೊನ್ನೆ ಟ್ರೈ ಮಾಡಿದೆ, ಫೋನ್ ಸಿಗಲಿಲ್ಲ. ಹೌದು ಸಂದರ್ಶನಕ್ಕೆ. ಹೌದು. ಒಂದು ನಮ್ಮಲ್ಲಿರೋ ನೋವು, ಮಾಡಿರೋ ಅವಮಾನಗಳು, ಅದರಿಂದ ಹುಟ್ಟಿರೋ ಕಿಚ್ಚು, ಅದನ್ನು ನಾ ಸರಿ ಅಂತ ಪ್ರೂವ್ ಮಾಡಬೇಕನ್ನೋ ಹಠ, ಇದೇ ನಮ್ಮ ಊಟ. ಆಲ್ರೆಡಿ ಪ್ರೂವ್ ಮಾಡಿಬಿಟ್ಟಿದ್ದೀರಾ ಸರ್? ಇನ್ನೂ ಇದೆ, ಇನ್ನೂ ಸುಮಾರು ಆನ್ಸರ್ಸ್ ಹೇಳಬೇಕು. ಅಫ್ಕೋರ್ಸ್ ಇದೆ. ದುನಿಯಾ ವಿಜಯ್ ಅವರಿಂದ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ದೊಡ್ಡ ದೊಡ್ಡ ಕೊಡುಗೆಗಳಾಗಬೇಕಿದೆ, ಆಗುತ್ತೆ ಕೂಡ. ನಾನು ಅದೇ ಕೇಳ್ಕೊತಾ ಇದ್ದೀನಿ ಯಾವಾಗಲೂ. ಅಲ್ಲಿ ಗುರುಗಳಿದ್ದಾರೆ, ಸಕ್ರಾಯ ಗುರುಗಳು, ಅದಕ್ಕೆ ತುಂಬಾ ಆರಾಧಿಸುವಂತ ಗುರುಗಳು. ಹೌದು. ಇವರು ಯಾರು ಅಂತ ಗೊತ್ತಾಗ್ಲಿಲ್ಲ. ಸಿದ್ಧಾರೂಢ ಗುರು. ಇಲ್ಲಿ ಮಹಾಭಾರತ ಬುಕ್ ಇದೆ, ಅಲ್ಲಿ ಅಂಬೇಡ್ಕರ್ ಅವರ ಒಂದು ಥಾಟ್ಸ್ ಇದೆ, ಅಲ್ಲಿ ಗುರುಗಳಿದ್ದಾರೆ. ಅಲ್ಲಿ ನೀವು ಅಷ್ಟೇ ಪಾಸಿಟಿವ್ ಆಗಿಲ್ಲ, ನಿಮ್ಮ ಸುತ್ತಲೂ ಇರೋದೆಲ್ಲ ಈ ಥರದೇ ಇದೆ ನೋಡಿ. ಹೌದು. ಅದು ಏನಾಗತ್ತೆ ಗೊತ್ತಿಲ್ಲ. ತುಂಬ ದೊಡ್ಡ ಪ್ರತಿ ಸರಿ ರಾತ್ರಿ ಕತ್ಲಾಗತ್ತೆ, ಕತ್ಲು ಬೀಳ್ತಾನೆ ಇರುತ್ತೆ, ಹಂಗೆ ನಿಮ್ಮ ಮೇಲೆ ಕತ್ಲು ಮಾಡ್ತಾನೇ ಇರ್ತಾರೆ. ನೀವು ಬೆಳಕು ಕಡೆಗೆ ಹೋಗ್ತಾನೆ ಇರಬೇಕು ಕಿತ್ಕೊಂಡು. ಇಲ್ಲಾಂದರೆ ಅವರು ಬಿಡೋ ಕತ್ಲಲ್ಲಿ ಮುಚ್ಚಿಬಿಡ್ತಾರೆ ನಮ್ಮನ್ನು. ಅಲ್ಲ, ಈ ಕತ್ತಲು ಬೆಳಕೆ ಒಂಥರ ಆಟ ಇದ್ದಂಗೆ, ಹೊರಗಡೆ ಆಟ ಇದ್ದಂಗೆ. ಹೌದು. ಈ ಕತ್ಲಿರ್ಬೋದು, ಬೆಳಕು ಬರಲೇಬೇಕು. ಹೌದು. ಬೆಳಕು ಬಂದಿದ ತಕ್ಷಣ ಜಾಸ್ತಿ ಬೀಗಬಾರ್ದು, ಮತ್ತೆ ಕತ್ಲು ಬರುತ್ತೆ. ಮತ್ತೆ ಕತ್ಲು ಬಂದು ಹುಷಾರಾಗಿರ್ಬೇಕು. ಅದಕ್ಕೆ ಕತ್ತಲು ಬೆಳಕನ್ನ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಒಬ್ಬ ವ್ಯಕ್ತಿಗೆ ಬಹಳ ಇಂಪಾರ್ಟೆಂಟ್. ಹೌದು. ನೀವು ಆ ಥರದೊಂದು ಇದರಲ್ಲಿ ಒಂದಷ್ಟು ಜನಕ್ಕೆ ಟಿಪ್ಸ್ ಕೊಡೋದಾದ್ರೆ, ಅಥವಾ ಏನಾದರೂ ಕಿವಿಗೆ ಯಾವುದು ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಾಗ ಅದನ್ನು ಬ್ಯಾಲೆನ್ಸ್ ಮಾಡಿ, ಅದು ಪ್ರತಿ ದಿವಸ ಇದ್ದಿದ್ದೆ, ಪ್ರತಿಯೊಬ್ಬರಿಗೂ ಇದ್ದಿದ್ದೆ. ಪ್ರತಿ ಸರಿ ನೀವು ನಿಮ್ಮನ್ನು ಕಾಲು ಇಳಿಯೋಕ್ಕೆ ನೋಡ್ತಾ ಇರ್ತಾರೆ, ಪ್ರತಿ ಕ್ಷಣ ಬಿಡಲ್ಲ ಅವರು. ಅದನ್ನು ಹುಷಾರಾಗಿ ನೀವು ತಲೆನ ಬಗ್ಗಿಸಿ ನೋಡ್ಕೊಂಡು ಹೋದರೆ, ಯಾರ ಕೈ ಬಂತು, ಯಾರು ಎಳಿತಾವ್ರೆ, ನಾನು ಹೆಂಗೆ ತಪ್ಪಿಸ್ಕೊಳ್ಳೋದು ಯೋಚನೆ ಮಾಡ್ತೀವಿ. ಸ್ವಲ್ಪ ತಲೆ ಎತ್ಬಿಟ್ರೆ ಎಳೆದ್ಬಿಡ್ತಾರೆ. 100%. ತುಂಬ ಎಚ್ಚರಿಕೆಯಿಂದ ಇರಬೇಕು. ಹೌದು, ಎಚ್ಚರಿಕೆಯಿಂದ. ಮೈಯೆಲ್ಲ ಕಣ್ಣು ಹಾಕ್ಸ್ಕೊಂಡು, ಕಿವಿ ಹಾಕ್ಸ್ಕೊಂಡು, ಹೌದು. ಪಂಚೇಂದ್ರಿಯಗಳನ್ನು ನಿಯಂತ್ರಣಗಳಲ್ಲಿ ಇಟ್ಕೊಂಡು. ಹೌದು. ಎಲ್ಲ ತುಂಬ ಕಷ್ಟ. ನನಗೆ ಈಗೀಗ ಅವರೆಲ್ಲ ಒಳ್ಳೇದು ಬಯಸೋರು ನನಗೆ ತುಂಬ ಜೊತೆಲಿರೋದ್ರಿಂದ ಎಲ್ಲ ಒಳ್ಳೇದಾಗ್ತಾಯಿದೆ. ಅದನ್ನು ಬಿಟ್ಟು ಬೇರೆಯವ್ರು ಯಾರೇ ಆಗಲಿ, ಅಥವಾ ನಮಗೆ ಆಗಿರೋ ಎಕ್ಸ್ಪೀರಿಯೆನ್ಸ್ ಆಗಲಿ, ಜೊತೆಯಲ್ಲೇ ಇರ್ತಾರೆ, ಗೊತ್ತಿಲ್ಲದಂಗೆ ಹೊಡೆದಾಕ್ಬಿಡ್ತಾರೆ. ಸೊ ಹಂಗಾಗಿ ಜೊತೆ ಹುಷಾರಾಗಿರಲಿ, ಯಾವುದಕ್ಕೂ ಹೆದರಬೇಡಿ. ಏನೇ ಬಂದರೂ ಹೆದರಬೇಡಿ. ಏನಾನ ಬಂದ್ಬಿಡಲಿ ಲೈಫಲ್ಲಿ, ಹೆದರ್ದಿರ ಧೈರ್ಯವಾಗಿ ನಿಂತ್ಕೊಳ್ಳಿ. 100% ಗೆಲುವಿದೆ. ಎಲ್ಲಿ ಧೈರ್ಯ ಮಾಡ್ತೀವೋ ಅಲ್ಲಿ ಗೆಲುವಿದೆ ಸರ್. ಎಲ್ಲಿ ಧೈರ್ಯ ಮಾಡಲ್ವೋ ಅಲ್ಲಿ ಗೆಲುವಿಲ್ಲ. ಆ ಧೈರ್ಯಕ್ಕೆ ಕೇರ್ ಆಫ್ ಅಡ್ರೆಸ್ಸು ವಿಜಯ್. ಹೌದು, ನಾನೇ. ನಾವು ನೋಡ್ತಾ ಇದ್ದೀವಲ್ಲ, ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಒಂದು ಪ್ರಶ್ನೆ ಕೇಳಿದೆ. ನಾನು ನೋಡಿದಂಥ ದುನಿಯಾ ವಿಜಯ್ ಅವರು ನೀವಲ್ಲ. ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳು, ಸಿಕ್ಕಾಪಟ್ಟೆ ಕೇಸ್ಗಳು, ಅದನ್ನು ಹೆಂಗೆ ಟ್ಯಾಕಲ್ ಮಾಡಬೇಕು ಗೊತ್ತಿಲ್ಲದೆ ಇರ್ತಕ್ಕಂತಹ ಸಂದಿಗ್ಧ ಪರಿಸ್ಥಿತಿಗಳು, ಅವಮಾನಗಳು, ಅಪಮಾನಗಳು, ಒಂದು ಕಡೆ ಮಾಧ್ಯಮಗಳು, ಮತ್ತೊಂದು ಕಡೆ ಫ್ಯಾನ್ಸು,
ಚಿತ್ರರಂಗ, ಒಂದು ಕಡೆ ಸಿನಿಮಾ ಸೋಲುಗಳು, ಇವೆಲ್ಲವನ್ನು ನೋಡ್ಕೊಂಬಂದು ಎಷ್ಟು ಪಕ್ವವಾಗಿ ಮಾಗಿದ್ದೀರಾ ನೀವು ಅಂತಂದರೆ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು. ನನಗೆ ತುಂಬ ಒಳ್ಳೆ ಮಾತು ಹೇಳಿದ್ರಿ ನೀವು. ನನಗೆ ತುಂಬ ನನಗೆ ನಿಜವಾಗ್ಲೂ ದೇವ್ರುಗಳಾಗಿ ನಿಂತವ್ರೇ ನನ್ನ ಅಭಿಮಾನಿಗಳು. ನನ್ನ ಜೊತೆಯಲ್ಲಿ ಅವರು ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ, ನನ್ನ ಜೊತೆಯಲ್ಲಿ ಅವ್ರು ಊಟ ಮಾಡಲಿಲ್ಲ, ನನ್ನ ಜೊತೆಯಲ್ಲಿ ಅವ್ರು ಬೆಳೀಲಿಲ್ಲ. ಎಲ್ಲೋ ಇದ್ಕೊಂಡು ನನಗೆ ಒಳ್ಳೇದು ಬಯಸಿ ಥಿಯೇಟ್ರಿಗೆ ಬಂದು ನನಗೆ ಆಶೀರ್ವಾದ ಮಾಡಿ ನನ್ನನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಸಿ ತಿರ್ಗಾ ಕುಣಿಸಿದ್ದಾರೆ. ಸೊ ಹಂಗಾಗಿ ನಿಜವಾಗ್ಲೂ ಅಣ್ಣವ್ರು ಹೇಳಿದ ಮಾತು ನಿಜ. ಯಾವತ್ತಿದ್ರೂ ಅಭಿಮಾನಿಗಳು ದೇವರು. ನಿಜವಾಗ್ಲೂ ನನಗೆ ನನ್ನ ಬಹುಶಃ ನನ್ನ ಎತ್ತು ತಾಯಿ ಕೊಟ್ಟಿದ್ದ ಪ್ರೀತಿನ ಮತ್ತೆ ಅವ್ರು ಕೊಟ್ಟು ಹಂಗೆ ಎತ್ಕೊಂಡ್ಬಿಟ್ರು ನನ್ನ. ಅಂದರೆ ಎಷ್ಟು ಚೆನ್ನಾಗಿ ಎಲ್ಲ ಅಬ್ಸರ್ವ್ ಮಾಡಿದರು. ಅವ್ರಿಗೂ ಗೊತ್ತಿತ್ತು ಇದರಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ. ಸೊ ಅವರು ನೀಟಾಗಿ ಜಲ್ಡಿ ಹಿಡಿತಾನೇ ಇದ್ದರು. ಆಯಿತು ಇರಿ ಅಂತ. ಒಂದು ಸತಿ ಕರೆಕ್ಟಾಗಿ ಜಲ್ಡಿ ಹಿಡಿದು ಎತ್ತಿ ಎದಲ್ಲಿ ಇಟ್ಕೊಂಬಿಟ್ರು. ಹಂಗಾಗಿ ನನಗೆ ಅವ್ರ ಋಣ ತೀರ್ಸೋಕ್ಕೆ ಆಗಲ್ಲ. ಹೀಗೆ ನಾನೊಂದು ಮಾತು ಹೇಳ್ತೀನಿ, ಎಲ್ಲವೂ ನಿಮ್ಮ ಕೈಯಲ್ಲೇ ಇತ್ತು. ಆಯ್ಕೆಗಳು, ಸಂಘ, ಎಲ್ಲವೂ ಕೂಡ ನಿಮ್ಮನ್ನು ನೀವು ಮೋಲ್ಡ್ ಮಾಡ್ಕೊಂಡಿದ್ದ ರೀತಿ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಆ ಥರದೊಂದು ಬದಲಾವಣೆ ನಿಮ್ಮಲ್ಲಿ ನೀವು ತಂದುಕೊಂಡ್ರಿ. ಹಾಗಾಗಿಯೇ ನಿಮಗೆ ಸಕ್ಸಸ್ಸು, ಈ ಥರದೊಂದು ಪಾಸಿಟಿವ್ ಎನರ್ಜಿ ನಿಮ್ಮ ಸುತ್ತಲೂ ಇದಾಗ್ತಿರ್ತಕ್ಕಂಥದ್ದು, ಮಕ್ಕಳು ಹೀರೋಯಿನ್ಗಳಾಗ್ತಾ ಇರ್ತಕ್ಕಂಥದ್ದು, ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕರಾಗಿ ನಿಂತ್ಕೊಂಡ್ರಿ, ನಿರ್ಮಾಪಕರಾಗಿ ನಿಂತ್ಕೊಂಡ್ರಿ, ಒಬ್ಬ ಸ್ಟಾರ್ ಆಗಿ ನಿಂತ್ಕೊಳ್ತಾ ಇದ್ದೀರಾ. ಪರಭಾಷೆಗಳಲ್ಲೂ ಕೂಡ ನಿಮಗೆ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಮಾಡ್ತಿದ್ದಾರೆ. ಇವೆಲ್ಲವೂ ಆಗ್ಬೇಕಂತಂದಾಗ ನಿಮ್ಮನ್ನು ನೀವು ಮೋಲ್ಡ್ ಮಾಡ್ಕೊಂಡಂಥ ಪರಿ ಇದೆಯಲ್ಲ, ಏನು ಅದೊಂದು ಮೂಮೆಂಟ್, ಯಾವ ಮೂಮೆಂಟ್ ನಿಮ್ಮನ್ನು ಬದಲಾಯಿಸ್ಬಿಡ್ತು? ಇನ್ನು ಸ್ವಲ್ಪ ದಿನಗಳಲ್ಲಿ ಅದನ್ನ ಹಂಚ್ಕೋತೀನಿ ನಾನು. ಆದಷ್ಟು ಜಲ್ದಿ ಸ್ವಲ್ಪ ದಿನಗಳಲ್ಲಿ ಹಂಚ್ಕೋತೀನಿ. ಫ್ರೆಂಡ್ಸ್ ಆಗ್ಬೋದು, ಟೀಮ್ ಆಗ್ಬೋದು, ಎಲ್ಲವೂ ಬದಲಾಗಿರೋದು. ಇವಾಗ ಸಿಕ್ಕಿರುವಂಥ ಒಳ್ಳೆಯ ವಿಚಾರವಂತರಾಗಿರ್ಬೋದು, ಅವರೆಲ್ಲರ ಸಹಾಯನೂ ತುಂಬ ಇದೆ. ಜೊತೆಗೆ ಅಭಿಮಾನಿಗಳ ಆಶೀರ್ವಾದ ತುಂಬ ಇದೆ. ಸೂಪರ್. ತಮಿಳಲ್ಲೊಂದು ಮೂಕುತಿ ಅಮ್ಮನ್ 2 ಅಂತ ಒಂದು ಸಿನಿಮಾ ಮಾಡ್ತಿದ್ರ, ಲೇಡಿ ಸೂಪರ್ ಸ್ಟಾರ್ ನಯನತಾರ ಅವರ ಜೊತೆ. ಹೌದು. ಸೊ ಆ ಸಿನಿಮಾ ಬಗ್ಗೆ ತುಂಬ ನಿರೀಕ್ಷೆ ಇದೆ. ಒಳ್ಳೊಳ್ಳೆ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳು ನೀಡಿದಂಥ ಡೈರೆಕ್ಟ್ರು. ಹೌದು, ಸುದರ್ಶನ್ ಸರ್. ಸೊ ಆ ಸಿನಿಮಾ ಎಲ್ಲಿವರೆಗೂ ಬಂತು ಸರ್? ಅದು ಕಂಪ್ಲೀಟ್ ಆಯಿತು. ಓಕೆ. ಪುರಿ ಜಗನ್ನಾಥ್ ಸಾರು ವಿಜಯ್ ಸೇತುಪತಿ ಸಾರ್ ಜೊತೆನೂ ಕಂಪ್ಲೀಟ್ ಆಯಿತು. ತೆಲುಗು ಒಂದು ಸಿನಿಮಾ ಪುರಿ ಜಗನ್ನಾಥ್ ಅವ್ರದ್ದು ಮತ್ತು ವಿಜಯ್ ಸೇತುಪತಿ ಕಾಂಬಿನೇಷನ್. ಹೌದು, ಎರಡೂ ಕಂಪ್ಲೀಟ್ ಆಯಿತು. ವಿಜಯ್ ಸೇತುಪತಿ ಅವ್ರ ಬಗ್ಗೆ ಮಾತಾಡೋದೇ ಖುಷಿ, ಅವ್ರ ಸಿನಿಮಾಗಳು ನೋಡೋದೇ ಖುಷಿ. ವಾಟ್ ಅ ವರ್ಸಟೈಲ್ ಆ್ಯಕ್ಟರ್ ಹಿ ಈಸ್ ಅನಿಸುತ್ತೆ. ಸೊ ಅವರು ನೀವು ಒಟ್ಟಿಗೆ ಒಂದು ಸ್ಕ್ರೀನಲ್ಲಿ ಕಾಣಿಸ್ಕೊತಾ ಇರ್ತಕ್ಕಂಥದ್ದು, ವಿಜಯ್ ಮೀಟ್ಸ್ ವಿಜಯ್. ಹೌದು, ನನಗೆ ವಿಜಯ್ ಸೇತುಪತಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಒಂದು ದಿವಸನೂ ಸಾಲಲ್ಲ. ಓಕೆ. ತುಂಬ ದಿವಸ ಬೇಕು. ಅಂದರೆ ಆ ಮನುಷ್ಯ ಹೆಂಗೆ ಹೇಳಲಿ, ನಾನು ಬಾಚಿ ತಬ್ಕೊಂಡು ಮುತ್ತಿಡಬೇಕು, ಅಷ್ಟು ಒಳ್ಳೆ ಮನುಷ್ಯ. ಅವ್ರ ಬಗ್ಗೆ ಇನ್ನೊಂದ್ಸತಿ ಎಲ್ಲ ಕೂತು ಮಾತಾಡೋಣ. ನಾನು ಕೇಳ್ಪಟ್ಟಿದ್ದೀನಿ ಆ ಥರ ತುಂಬ ಹಂಬಲ್ ವ್ಯಕ್ತಿ. ಹೌದು. ಆಮೇಲೆ ಪುರಿ ಜಗನ್ನಾಥ್ ಸಾರು, ಸುಂದರ್ಸಿ ಸಾರು, ನನ್ನ ಲೈಫಲ್ಲಿ ಏನು ಹೊರಗಡೆ ಹೋಗಿ ಕಲಿತೆ ಅಂದರೆ, ಅಬ್ಬಾ ಇಷ್ಟು ದೊಡ್ಡ ದೊಡ್ಡ ಲೆಜೆಂಡ್ಗಳು ಹಿಂಗಿರ್ತಾರ, ಹಿಂಗಿರ್ಬೇಕಾ ಅಂತ ಕಲಿತೆ. ಚಾರ್ಮಿ ಅವರು. ಹೌದು. ಬಾಲಯ್ಯ ಅವರು. ಹೌದು, ಬಾಲಯ್ಯ ಅವರು. ನಾವೆಲ್ಲ ಏನು ಅಂದ್ಕೊಂಡ್ವಿ ಅಂದರೆ, ಇನ್ನು ವಿಜಯ್ ಅವರು ಸಿಗಲ್ಲ ನಮಗೆ, ಹೋಗ್ಬಿಡ್ತು ಪರಭಾಷೆಗಳಲ್ಲಿ ವಿಲನ್ನು ಹೀರೋಗಳಾಗಿ ಹೋಗ್ಬಿಡ್ತಾರೆ ಅಂತ ಅಂದ್ಕೊತಾರೆ. ಇಲ್ಲ, ನನ್ನ ಮನೆ ಇದು, ಹೌದು, ನನ್ನ ಊರಿದು, ನನ್ನ ಜನ ಇವರು, ಹೌದು, ನನ್ನ ಇಂಡಸ್ಟ್ರಿ ಇದು, ನಾನು ಇಲ್ಲೇ ಇರಬೇಕು ಅಂತ ವಾಪಸ್ ಬಂದು ನಿಂತ್ಕೊಂಡು ಮಾಡ್ತಿದ್ದೀರಲ್ಲ, ಅದನ್ನು ಮೆಚ್ಚಬೇಕು. ನಿಜವಾಗ್ಲೂ ನನಗೆ ಕನ್ನಡ ನನಗೆ ಮೊದಲು ಊಟ ಹಾಕಿರೋದು, ಕೊನೆಯವರೆಗೂ ಆಗ್ತಾ ಇರುತ್ತೆ. ನಾನು ಬೇರೆ ರಾಜ್ಯಕ್ಕೆ ಹೋಗಿ ನಮ್ಮ ಪ್ರತಿಭೆ ಏನಿದೆ ಅಂತ ತೋರಿಸಿ ಬರ್ತೀನಿ, ಅದನ್ನು ಮರೆಯೋಕ್ಕಾಗಲ್ಲ. ವಿಜಯ್ ಸರ್, ಇತ್ತೀಚಿನ ಚಿತ್ರರಂಗದ ಬೆಳವಣಿಗೆಗಳ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕಂದರೆ ನೀವು ಚಿತ್ರರಂಗನ ತುಂಬ ದಶಕಗಳಿಂದ ನೋಡ್ತಾ ಇದ್ದೀರಾ, ತುಂಬ ಹತ್ತಿರದಿಂದ. ಅದರಲ್ಲಿ ನೀವು ಒಂದು ಜರ್ನಿ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸ್ಟಾರ್ ವಾರ್ಗಳಿರ್ಬೋದು, ಸ್ಟಾರ್ ಫ್ಯಾನ್ಸ್ ವಾರ್ಗಳಿರ್ಬೋದು,
ಎರಡು ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಒಂದೇ ದಿನ ಬಂದರೆ ಥಿಯೇಟ್ರ್ಗಳಿದೆ, ಅಫ್ಕೋರ್ಸ್ ಜನ ನೋಡ್ತಾರೆ, ಒಂದು ಸಿನಿಮಾ ನೋಡಿದ್ಮೇಲೆ ಇನ್ನೊಂದು ಸಿನಿಮಾ ನೋಡ್ತಾರೆ ಅಂತ ಹೇಳ್ಬೋದು ಆದರೆ ಮಾತಿಗೆ. ಬಟ್ ಕನಿಷ್ಠ ಪಕ್ಷ 5ರಿಂದ 10 ಕೋಟಿ ಲಾಸ್ ಆಗುತ್ತೆ ಸರ್ ಒಂದೊಂದು ಸಿನಿಮಾಗೆ. ಹೌದು 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 ಹೌದು. ಅವು ಇರ್ಬೋದು, ಬರಹಗಾರರ ಕೊರತೆ ಇರ್ಬೋದು, ನಶಿಸಿ ಹೋಗ್ತಾ ಇರ್ತಕ್ಕಂಥ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳಿರ್ಬೋದು, ಹೌದು, ಟಿಕೆಟ್ ಪ್ರೈಸ್ ಜಾಸ್ತಿ ಅಂತ ಜನ ಮಲ್ಟಿಪ್ಲೆಕ್ಸ್ಗೆ ಬರದೇ ಇರ್ತಕ್ಕಂಥ ದಿನಗಳು, ಕೊರೋನಾದಿಂದ ಭೂಮ್ ಅಂತ ನಾಯಿಕೋಡೆಗಳ ಥರ ಇದ್ದಂತಹ OTTಗಳಿರ್ಬೋದು, ಹೌದು, ಕನ್ನಡ ಸಿನಿಮಾಗಳಿಗೆ OTTಗಳಲ್ಲಿ ಬೆಲೆ ಇಲ್ಲ ಅಂತ ಒಂದು ಸಾರ್ ಬಿಟ್ಟಿದ್ದಾರೆ ಇತ್ತೀಚೆಗೆ. ಹೌದು ಹೌದು ಹೌದು. ಆ ಥರದ ವಿಚಾರಗಳಿರ್ಬೋದು, ಇವೆಲ್ಲವುಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಒಂದು ಸುಮಾರು ಪ್ರಶ್ನೆ ಕೇಳಿದ್ರಿ ನೀವೀಗ. ನಿಮ್ಗೆ ಅನಿಸಿದ್ದೆ ಇಲ್ಲಿ ಕೆಲವು ಪ್ರೊಡ್ಯೂಸರ್ಗಳಿಗೆ ಬರಹಗಾರರು ಯಾರು ಅಂದರೆ ಗೊತ್ತಿಲ್ಲ. ಅವ್ರು ಅಂದ್ಕೊಂಡಿರೋದು ಡೈಲಾಗ್ ಬರೆಯೋರೇ ಬರಹಗಾರರು ಅಂದ್ಕೊಂಡಿದ್ದಾರೆ. ಡೈಲಾಗ್ ಬರೆಯೋರು ಅವ್ರು ಬೇರೆ, ಅವರೇ ಸೂಪರ್ ಸ್ಪೆಷಲಿಸ್ಟಾಗಿ ಅವರೇನೋ ಬರೀತಾರೆ. ಬರಹಗಾರರು ಬೇರೆ, ಕತೆ ಬರೆಯೋರು ಬೇರೆ. ನೋಡಿ, ಹಿಂಗೆ ಮೊನ್ನೆ ಚರ್ಚೆ ಮಾಡ್ತಾ ಇದ್ವಿ ನಾನು, ನಮ್ಮ ಅಸೋಸಿಯೇಟು ಟೀಮ್ ಎಲ್ಲಾನು. ಓಕೆ. ಕೇರಳ ಅಲ್ಲಿ ಒಂದು ಸತಿ ಒಂದು ಇಡೀ ರಾಜ್ಯ ಕೂತ್ಕೊಂಡು ಒಂದು ಸರಿ ಮಾತಾಡುತ್ತೆ, ಕೇರಳ ಸಿನಿಮಾ ಅಂದರೆ ಬರೀ ಸೆಕ್ಸ್ ಸಿನಿಮಾಗೆ ಸೀಮಿತ ಅಂತ ಒಂದು ಕಾಲದಲ್ಲಿ ಅವ್ರು ಏನು ಮಾಡಿದ್ರಂತೆ, ಎಲ್ಲ ಕೂತ್ಕೊಂಡಿಲ್ಲ, ನಮ್ಮ ಮೇಲೆ ಇಷ್ಟು ದೊಡ್ಡ ಬುದ್ಧಿವಂತ ರಾಜ್ಯ ಅದು, ನಮಗೆ ಇಷ್ಟು ದೊಡ್ಡ ಅವಮಾನ ಅಪಮಾನ ಆಗಿದೆ, ಇದನ್ನು ನಾವು ಹೆಂಗೆ ಆಚೆ ಬರಬೇಕು ಅಂದಾಗ ಪ್ರತಿ ಡಿಸ್ಟಿಕ್ಕಲ್ಲೂ ಸಿನಿಮಾ ಟ್ರೈನಿಂಗ್ದು ಸ್ಕೂಲ್ ಥರ ಓಪನ್ ಮಾಡಿದಂತೆ ಸೆಂಟರ್ಸು, ರೈಟರ್ಸ್ನೆಲ್ಲ ಅಲ್ಲಿ ಕೂರ್ಸೋಕ್ಕೆ ಶುರು ಮಾಡಿದಂತೆ. ಇವತ್ತು ನೋಡಿ, ನಾವು 100 ಕೋಟಿ ಸಿನಿಮಾ ಹಾಕಿ ಯಾರೋ ಸಿನಿಮಾ ಮಾಡ್ತಾರೆ ಅಂದ್ರೂ ಅವರೊಂದು 15-20 ಕೋಟಿ ಹಾಕಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ವೆರಿ ಟ್ರೂ. ಬಿಕಾಸ್ ಆಫ್ ಬರವಣಿಗೆ. ನಮ್ಮಲ್ಲಿ ಅದ್ರ ಕೊರತೆ ಭಯಂಕರವಾಗಿದೆ, ಮತ್ತು ಆ ಬರಹಗಾರರಿಗೆ ಕೊಡಬೇಕಾಗಿರುವಂಥ ಸಂಭಾವನೆ. ಅವರು ಹೊಟ್ಟೆ ತುಂಬಿಸಿದ್ರೆ ಅವರು ಹೌದು ಖುಷಿಯಿಂದ ಬರೀತಾರೆ, ಅದು ತುಂಬ ದೊಡ್ಡ ಕೊರತೆ ಇದೆ. ಅವಾಗ ಅಟ್ಲೀಸ್ಟ್ ನನಗನ್ಸುತ್ತೆ ಬರಹಗಾರರು ಬಂದು ಕೂತು, ಬರಹಗಾರರು ಬೇರೆ, ಸ್ಕ್ರೀನ್ ಪ್ಲೇ ಮಾಡೋರು ಬೇರೆ, ಡೈಲಾಗ್ ಮಾಡೋರು ಬೇರೆ, ಈ 3 ಜನಕ್ಕೆ ನೀವು ಯಾವತ್ತು ಕರೆಕ್ಟ್ ಬೆಲೆ ಕೊಡ್ತೀರೋ ಅವತ್ತು ಯಾವ ಹೀರೋಗಳ ಸಿನಿಮಾನೂ ಸೋಲಲ್ಲ. ನಾವೆಲ್ಲೋ ಸರ್, ಈಗ ನಾವು ಬೆಳಿಗ್ಗೆ ಕೂಡ ಮಾತಾಡ್ತಾ ಇದ್ದೆ, ಓಕೆ, ನಾವಿನ್ನು ಕರೆಕ್ಟಾಗಿ VFX ಇದೆಯಲ್ಲ, ಅಥವಾ CG ಅಂತ ಏನು ಕರಿತೀವಿ, ಅದನ್ನೇ ನಾವು ಪ್ರಾಪರಾಗಿ ತೋರ್ಸೋಕ್ಕಾಗ್ತಾ ಇಲ್ಲ. ಅದರಲ್ಲಿ ಸುಧಾರಿಸಿಲ್ಲ ನಮ್ಮ ಕನ್ನಡ ಚಿತ್ರರಂಗ, ಇವತ್ತು ಸುಧಾರಿಸಿಲ್ಲ ಅಲ್ವಾ? ಅದನ್ನೆಲ್ಲ ಮಾಡೋಕ್ಕೋಗಿ ಹೊಡೆತಗಳು ತಿಂತಾ ಇದ್ದೀವ ಅಂತ ಒಂದು ಸತಿ ನೋವಾಗುತ್ತೆ. ಅಥವಾ ಯಾರೋ ಮಾಡ್ತೀನಿ ಅನ್ನೋ ಅವನಿಗೆ ಕಡಿಮೆ ಬೆಲೆ ಕೊಟ್ಬಿಡೋಣ ಅಂತ, ಕಡಿಮೆ ಬೆಲೆ ಅಂತ ಕೊಟ್ಟಾಗ ನಿಮ್ಗೆ ಅಲ್ಲಿ ಕ್ವಾಲಿಟಿನೇ ಕೊಡೋಕ್ಕಾಗ್ತಿಲ್ಲ ಅವರು. ಅದನ್ನು ತಂದ್ಬಿಟ್ಟು ಇದೇ ಇರಲಿ ಅಂತ ಬಿಡೋದು, ಇವೆಲ್ಲವೂ ನಮಗೆ ದೊಡ್ಡ ಏಟಾಗ್ತಾ ಇದೆ. ನನಗನ್ಸುತ್ತೆ ಹೀರೋಯಿಸಮ್ ತೋರಿಸೋ ಕಾಲ ಹೋಯ್ತು ಅಂತ ಅನ್ಸುತ್ತೆ. ಈಗ ಕಂಟೆಂಟ್ ಇಸ್ ದ ಕಿಂಗ್. ಕಂಟೆಂಟ್ ನಾನು ತುಂಬ ನಂಬೋದೇ ಕಂಟೆಂಟು. ಹೌದು, ನಾನು ಇವತ್ತವರೆಗೂ ನಂಬಿರೋದೇ ಕಂಟೆಂಟ್ನ. ಕಂಟೆಂಟ್ ಇದ್ದರೆ ಮಾತ್ರ ಸಿನಿಮಾ ಹೋಗೋದು, ಕಂಟೆಂಟ್ ಇಲ್ಲ ಅಂದರೆ ಯಾರು ನೋಡೋಲ್ಲ. ಅಲ್ಲ, ಇವತ್ತಿಗೂ ಒಂದಷ್ಟು ಜನ, ಐ ಡೋಂಟ್ ನೇಮ್ ದೆಮ್, ಸಿದ್ಧ ಸೂತ್ರಗಳನ್ನ ಇಟ್ಕೊಂಡೇ ಬರ್ತಾರೆ. 4 ಫೈಟು, 4 ಹಾಡು, ಒಂದು ಐಟಮ್ ಸಾಂಗು, ಈ ಥರದಿದ್ರೆ ಸಿನಿಮಾ ಗೆದ್ದು ಬಿಡುತ್ತೆ ಅಂತಕ್ಕಂಥ ಸಿದ್ಧ ಸೂತ್ರಗಳನ್ನ ಇಟ್ಕೊಂಡೇ ಬರ್ತಾರೆ, ಎಗೈನ್ ಸೋಲ್ತಾರೆ. ಆ ಥರವ್ರಿಗೆ ಏನು ಹೇಳ್ತೀರಾ ಅವ್ರಿಗೆ ಸರ್? ಕಂಟೆಂಟ್ ಮೇಲೆ ಹೋಗಿ ಅಂತ ಹೇಳ್ತೀನಿ ಅಷ್ಟೇ ಅವ್ರಿಗೆ. ಯಾಕಂದ್ರೆ ಉತ್ತರ ಕೂಡ ನಮ್ಮಲ್ಲೇ ಇದೆ. ಹೌದು, ಒಂದು 5 ಕೋಟಿ ಸೂ ಫ್ರಮ್ ಸೋ, ಹೌದು, 100 ಕೋಟಿ ಪ್ಲಸ್ ಬಿಸ್ನೆಸ್ ಮಾಡಿ, ಹೌದು ಹೌದು ಹೌದು, ಅಜಯ್ ದೇವ್ಗನ್ ಸೇರಿದಂತೆ, ಅಕ್ಷಯ್ ಕುಮಾರ್ ಸೇರಿದಂತೆ, ರಾಜ್ಬಿ ಶೆಟ್ಟರ್, ನಿಮ್ಮ ಹತ್ರ ಈ ಥರದ ಕಥೆಗಳಿದ್ರೆ ಬನ್ನಿ ಕೊಲಾಬ್ರೇಷನ್ ಸಿನಿಮಾ ಮಾಡೋಣ ಅಂತ ರೆಡ್ ಕಾರ್ಪೆಟ್ ಹಾಸಿ ಅವರಿಗೆ ಅಪ್ರಿಷಿಯೇಟ್ ಮಾಡಿದಂಥದ್ದನ್ನು ನಾವು ಕಣ್ಮುಂದೆನೇ ಇದೆ. ಕರೆಕ್ಟು. ನೋಡಿ, ಅಲ್ಲಿ ಬರವಣಿಗೆ ಇದೆ, ಅಲ್ಲಿ ಒಳ್ಳೆ ಯೋಚನೆ ಇದೆ, ಅಲ್ಲಿ ಯಾವುದೂ ಮುಜುಗರ ಆಗದಿರ ಎಲ್ಲರೂ ನೋಡೋವಂಥ ಒಂದು ಸ್ಕ್ರೀನ್ ಪ್ಲೇ ಇದೆ. ಹೌದು, ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಏನು ಬೇಕೋ ಅದನ್ನು ಮಾತ್ರ ಹೇಳಿದ್ದಾರೆ, ಬೇಡದಿರೋ ಅದನ್ನೆಲ್ಲ ಹೇಳಿಲ್ಲ. ಹೌದು ಅಲ್ಲೂರಾ? ಅದಕ್ಕೆ ಆ ಸಿನಿಮಾ ಅಷ್ಟು ದೊಡ್ಡ ಸೂಪರ್ ಹಿಟ್ ಆಗಿದೆ. ಕಾಂತಾರ ನೋಡಿದ್ರೆ, ಕಾಂತಾರ ಚಾಪ್ಟರ್ ನೋಡಿದೆ, ಖುಷಿ ಆಯಿತು. ಈ ವರ್ಷದಲ್ಲಿ ಓಡಿರೋದು 2 ಸಿನಿಮಾ, ಒಂದು ಸೂಫ್ರಮ್ ಸೋ ಆ್ಯಂಡ್ ಇನ್ನೊಂದು ಕಾಂತಾರ.
ಇಬ್ಬರ ಬಗ್ಗೆನೂ ಖುಷಿ ಇದೆ ನನಗೆ. ಅಂದರೆ ನಮ್ಮ ಕನ್ನಡ ಸಿನಿಮಾ ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಯ್ತಲ್ಲ ಅನ್ನೋ ಖುಷಿ ಇದೆ ನನಗೆ. ಸೂಪರ್ ವಿಜಯ್ ಸರ್. ಶಿವಣ್ಣ ಮತ್ತು ದುನಿಯಾ ವಿಜಯ್ ಅವರ ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಆಗಬೇಕು ಅಂತ ತುಂಬ ದಿನಗಳಿಂದ ಇದೆ. ಯಾವಾಗ ಆಗ್ಬೋದು ನಿರೀಕ್ಷೆ ಮಾಡಿ? ಅದೇ ಬರವಣಿಗೆ ಅವರು ರೆಡಿ ಇದ್ದಾರೆ, ನಾನು ರೆಡಿ ಇದ್ದೀನಿ. ಓಕೆ, ಆ ಥರ ಕತೆ ಸಿಕ್ಕಿದ್ರೆ 100% ಮಾಡ್ತೀವಿ. ಇಲ್ಲಾಂದರೆ ಸುಮ್ಮನೆ ಈಗ ನೀವು ಹೇಳ್ದಂಗೆ ಒಂದು 3 ಸಾಂಗು 4 ಫೈಟ್ಗೋಸ್ಕರ ಕಾಂಬಿನೇಷನ್ ಮಾಡಿ ಕಾಂಬಿನೇಷನ್ನು ಹಾಳಾಗಿ ಸುಮ್ಮನೆ ಅದು ಜನಗಳಿಗೂ ಕೆಟ್ಟು ಅಭಿಪ್ರಾಯ ಇಂಡಸ್ಟ್ರಿ ಮೇಲೆ ಬಂದ್ಬಿಡುತ್ತೆ. ಆ ಪ್ರಾಪರಾಗಿ ಯೂಸ್ ಆಗಬೇಕಲ್ವ. ಎರಡೂ ಕ್ಯಾರೆಕ್ಟರ್ಗಳು ಚೆನ್ನಾಗಿ ಯೂಸ್ ಆದರೆ ಮಾತ್ರ ಅದು ಸಾಧ್ಯ. ಮತ್ತು ಈ ನಮ್ಮ ಇಂಡಸ್ಟ್ರಿಯಲ್ಲಿ ಈಗ ಪ್ರೆಸೆಂಟ್ ಆಗ್ತಾ ಇರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ, 5 ರೂಪಾಯಲ್ಲಿ ಸಿನಿಮಾ ಮಾಡೋದನ್ನಕ್ಕೆ 10 ರೂಪಾಯಿ ಬಂಡವಾಳ ಆಗ್ತಾ ಇದ್ದಾರೆ. 5 ರೂಪಾಯಿಗೆ ಅದರ ಬೆಲೆ 5 ರೂಪಾಯಿ ಅಷ್ಟೇ ಅಂದಾಗ 5 ರೂಪಾಯಿ ಮಾತ್ರ ಖರ್ಚು ಮಾಡಬೇಕು. 5 ರೂಪಾಯಿಗೆ 10 ರೂಪಾಯಿ ತೆಗಿಯೋದನ್ನ ನೋಡಬೇಕು. 5 ರೂಪಾಯಿ ಪ್ರಾಡಕ್ಟ್ಗೆ 10 ರೂಪಾಯಿ ಹಾಕಿ 2 ರೂಪಾಯಿ 3 ರೂಪಾಯಿ ತೆಗಿತಾ ಇದ್ದಾರೆ. ಆ ಥರದ್ರಿಂದ ತುಂಬ ಜನ ನಿರ್ಮಾಪಕರು ಮನೆ ಮಠ ಮಾರ್ಕೊಂಡು ಬೀದಿಗೆ ಬರುವಂತ. ಅದು ಎರಡು ಕಡೆ ಸಮಸ್ಯೆ ಇದೆ. ಒಂದು ಅವ್ರು ತಗೊಳ್ಳೋ ನಿರ್ಧಾರ, ಇನ್ನೊಂದು ನಮ್ಮಲ್ಲಿ ಕೆಲವ್ರು ಮಾಡೋ ಮೋಸ, ಕೆಲವ್ರು ಮಾತ್ರ ಮಾಡುವಂಥ ಮೋಸ. ಆ ಎರಡೂ ಸೇರಿ ಪಾಪ ಅವ್ರ ಮನೆ ಮಠ ಮಾರ್ಕೊತವ್ರೆ. ಅವರು ನಿರ್ಧಾರ ಕರೆಕ್ಟಾಗಿ ಮಾಡಬೇಕು, ಅಟ್ಲೀಸ್ಟ್ ಸ್ಟಡಿ ಮಾಡಬೇಕು, 4 ಕಡೆ ತಿಳ್ಕೋಬೇಕು, ಆಮೇಲೆ ಬಂದು ಮಾಡಬೇಕು. ಅದನ್ನು ಬಿಟ್ಟು ನಮ್ಮವ್ರು ಅದಕ್ಕೆ ಕಾಯ್ತಾ ಇರ್ತಾರೆ, ಸಿಕ್ಕಿದ್ರೆ ಹೆಂಗೆ ಹೊಡೆದಾಕಣ ಅಂತ. ಯಾಕಂದರೆ ದುಡ್ಡಲ್ವಾ, ಅದು ಬೇಕಾಗಿರೋ ದುಡ್ಡೇ ಅಲ್ವಾ, ಹೊಡೆದು ಮಲಗಿಸ್ಬಿಡ್ತಾರೆ. ಪಾಪ ಅವ್ರು ಮನೆ ಮಠ ಮಾಡಿಕೊಂಡು ಮನೆಯಲ್ಲಿರೋ ಹೆಂಡತಿ ಮಕ್ಕಳು ಒಡವೆ ಮಾಡಿಕೊಂಡು ಅದನ್ನು ಹೇಳೋಕ್ಕಾಗ್ದಿರ ಒದ್ದಾಡ್ತಾ ಇರ್ತಾರೆ. ಎರಡೂ ಸಮವಾಗಿದೆ. ನನಗೆ OTTಯಲ್ಲಿ ಓಪನ್ ಮಾಡಿದ್ರೆ ಫಸ್ಟು ಬರೋದೇ ಮಲಯಾಳಂ ಸಿನಿಮಾಗಳು. ಹೌದು, ನಾವು ಕನ್ನಡಿಗರಾಗಿ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಕಂಟೆಂಟ್ ವೈಸು ಜನ ಮುಗಿಬಿದ್ದು ನೋಡ್ತಾ ಇರೋದೇ ಮಲಯಾಳಂ ಸಿನಿಮಾಗಳನ್ನು, ವೆಬ್ ಸೀರೀಸ್ಗಳನ್ನು. ಆ ಥರದ ಒಂದು ಪ್ರಯೋಗಗಳು ನಮ್ಮಲ್ಲಿ ಯಾಕೆ ಆಗ್ತಿಲ್ಲ ಅಂತ ಬರವಣಿಗೆ. ಯಾಕಂದ್ರೆ ಮೋಹನ್ ಲಾಲ್ ಅವರು ಎಂಪುರಾನ್ ಅಂತಕ್ಕಂಥ ಒಂದು 100 ಕೋಟಿ ಸಿನಿಮಾ, 5 ಬಜೆಟ್ ಸಿನಿಮಾ ಮಾಡ್ತಾರೆ. ಹೌದು, ಇಮ್ಮಿಡಿಯೇಟ್ ಬಂದು ತುಡರಮ್ಮ ಅಂತ ಒಂದು ಸಣ್ಣ ಸಿನಿಮಾ ಮಾಡ್ತಾರೆ. ಎಸ್ ಸರ್, ಈಗ ಎಂಪುರಾನಲ್ಲೂ ಕಂಟೆಂಟ್ ಇತ್ತು, ತುಡರಮಲ್ಲೂ ಕಂಟೆಂಟ್ ಇತ್ತು. ಆ ಕಂಟೆಂಟ್ ಇರೋದಕ್ಕೆ ಅದು ಎಂಪುರಾನ್ ಲೆವೆಲ್ಗೆ ಎತ್ಕೊಂಡೋಯ್ತು. ಆ ಕಂಟೆಂಟೇ ನಾವು ಯೋಚನೆ ಮಾಡ್ತಾ ಇಲ್ವಲ್ಲ. ನಾವು ಎಂಪುರಾನ್ ಆದ್ಮೇಲೆ ಎಂಪುರಾನ್ಗಿಂತ ದೊಡ್ಡ ಸಿನಿಮಾ ಮಾಡಬೇಕು ಅಂತ ಯಾಕೆ ನೋಡಬೇಕು? ಇಲ್ಲ, ನಾನು ಹೇಳ್ತೀನಿ ಅದೇ, ನಾನು ಯಾರಿಗೂ ಹೆಸರಿಟ್ಟು ಹೇಳ್ತಾ ಇಲ್ಲ, ಆ ಥರದ ಮನೋಭಾವನೆಗಳು ಯಾಕೆ ಅಂತ. ಅಲ್ಲ, ನಮ್ಮಲ್ಲಿ ಚಾಲೆಂಜಿಗೆ ಬಿದ್ದೋಗ್ಬಿಡ್ತಾರೆ. ಅಂದರೆ ನಾನು ಹಂಗೆ ಮಾಡ್ತೀನಿ, ನಾನು ಹಂಗೆ, ಆ ಇನ್ವೆಸ್ಟ್ಮೆಂಟ್ ಎಷ್ಟು ಕೇಳು ಆ ಇನ್ವೆಸ್ಟ್ಮೆಂಟೇ ಮಾಡ್ತೀನಿ. ಆ ಇನ್ವೆಸ್ಟ್ಮೆಂಟ್ ಮಾಡೋದು ಯೋಚನೆ ಮಾಡ್ತಾ ಇದ್ದೀರಾ, ಕಂಟೆಂಟಿಗೆ ನಾನೇನು ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. ಅಣ್ಣವ್ರಿದ್ದಾಗ ಒಂದು ಭಕ್ತಿ ಪ್ರಧಾನ ಸಿನಿಮಾ ಮಾಡೋರು, ಹೌದು, ಇನ್ನೊಂದು ಹಿಸ್ಟಾರಿಕ್ ಸಿನಿಮಾ ಮಾಡೋರು, ಹೌದು, ಇನ್ನೊಂದು ಸಾಮಾಜಿಕ ಸಿನಿಮಾ ಮಾಡೋರು. ಹೌದು, ಆ ವರ್ಸಟ್ಯಾಲಿಟಿ ಇದೆಯಲ್ಲ ಒಬ್ಬ ಕಲಾವಿದನಲ್ಲಿ ಪ್ರತಿಯೊಬ್ಬರಲ್ಲೂ ಬರಬೇಕು ಅನ್ನೋದು ನಮ್ಮ ಆಶಯ. ಅದೇ ನಮಗೂ ಆಸೆ ಇದೆ. ನಾನು ಬೇರೆ ಬೇರೆ ಥರ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇದೆ. ಅಂದರೆ ಕೆಲವು ಸರ್ತಿ ಹೌದು ಆ್ಯಕ್ಷನ್ ಬೇಕಾಗತ್ತೆ, ಆ್ಯಕ್ಷನಲ್ಲೇ ಕೆಲವು ಕಥೆ ಹೇಳಬೇಕಾಗತ್ತೆ. ಪ್ರತಿ ಸರಿ ಆ್ಯಕ್ಷನ್ ವರ್ಕ್ ಆಗಲ್ಲ, ವಿಷಯ ವರ್ಕ್ ಆಗುತ್ತೆ. ಅಂದರೆ ಏನು ವಿಷಯ ಹೇಳಕ್ಕೆ ಹೊರಟಿದ್ದೀರ, ಅದಕ್ಕೆ ಏನು ಆ ವಿಷಯಕ್ಕೋಸ್ಕರ ಹೊಡೆದಾಡ್ತಾನೆ ಅಂದರೆ ಓಕೆ. ವಿಷಯನೇ ಇಲ್ದಿರ ಸುಮ್ಮನೆ ಬಂದರೆ ಸುಮ್ಮನೆ ಹಾಡು ಹೇಳ್ಕೊಂಡು ಹೋಗ್ಬಿಟ್ಟ ಅಂದರೆ ವರ್ಕ್ ಆಗಲ್ಲ ಇಲ್ಲಿ. ಸೊ ನಮ್ಮಲ್ಲಿ ಬರಹಗಾರರ ಕೊರತೆ ಇದೆ, ಕತೆಗಳ ಕೊರತೆ ಇದೆ. ಹೌದು, ಕತೆಗಳಿದೆ, ಹೌದು, ಕತೆ ಇರುತ್ತೆ, ಹೌದು, ಕತೆ ತುಂಬಾ ಚೆನ್ನಾಗಿರುತ್ತೆ. ಸ್ಕ್ರೀನ್ ಪ್ಲೇ ಮಾಡುವಾಗ ಎಡವುತ್ತಾರೆ ಆಗುತ್ತೆ. ಅದನ್ನು ಅಷ್ಟೇ. ಅದಕ್ಕೆ ಹೇಳಿದ್ದು ನಾನು, ಈಗ ಕತೆ ಮಾಡೋರು ಯಾರು, ಸ್ಕ್ರೀನ್ ಪ್ಲೇ ಮಾಡೋರು ಯಾರು, ಡೈಲಾಗ್ ಮಾಡೋರು ಯಾರು, ಮೂವರೆಗೂ ಸಮಾನವಾಗಿ ನೀವು ನೋಡಿ ಅವರವರ ಬೆಲೆಗಳನ್ನ ಕಟ್ಕೊಡಿ, ಖಂಡಿತವಾಗ್ಲೂ ಸಿಗ್ತಾರೆ. ನಂಗೆ ಭಾಳ ಖುಷಿ ಆಯಿತು. ನನಗೆ ಇದೊಂಥರ ಇಂಟರ್ವ್ಯೂ ಅನಿಸ್ಲಿಲ್ಲ. ಒಂದು ಇಯರ್ ಎಂಡ್ ಒಂದು ಒಳ್ಳೆ ಪಾಸಿಟಿವ್ ನೋಟಲ್ಲಿ ಶುರು ಮಾಡ್ತಾ ಇದ್ದೀವಿ. ಒಂದೇ ಒಂದು ಪ್ರಶ್ನೆ ಕೇಳೋದಾದ್ರೆ, ಕನ್ನಡ ಚಿತ್ರರಂಗ ಇತ್ತೀಚೆಗೆ ನಾಯಕತ್ವದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಬಹುಶಃ ಅಂಬರೀಷ್ ಸರ್ ಹೋದ ನಂತರ ಕಲಾವಿದರ ಸಂಘ ಅನ್ನೋದೊಂದು ಇದೆ ಅನ್ನೋದನ್ನೇ ಕಲಾವಿದರುಗಳಾಗಿ ನೀವೇ ಮರ್ತಿದ್ದೀರಾ ಅನಿಸುತ್ತೆ. ಅಲ್ಲಿ ಆ್ಯಕ್ಟಿವಿಟೀಸ್ ನಡೀತಾ ಇಲ್ಲ, ಎಲೆಕ್ಷನ್ಗಳಾಗಿಲ್ಲ, ಸಮಸ್ಯೆಗಳಿಗೆ ಪರಿಹಾರ ಕೊಡೋದಕ್ಕೆ ಒಬ್ಬ ಲೀಡರ್ ಇಲ್ಲ ಅಂತಕ್ಕಂಥದ್ದು. ಶಿವಣ್ಣ ಅವರು ಪಾಪ ಅವರು ಹೆಲ್ತ್ ಇಶ್ಯೂಸ್ ಆಗಿ ಅವರು ಅದನ್ನು ಗೆದ್ದು ಬಂದಿದ್ದೇ ಅವರಿಗೆ ಮರುಜನ್ಮ ಥರ. ರವಿ ಸರು ಅವ್ರದ್ದೇನೋ ಒಂದು ಇದರಲ್ಲಿ ಅವರು ಸಿನಿಮಾ
ನಾನು ಹಠಕ್ಕೆ ಬಿದ್ದು ಒಂದು ಸಿನಿಮಾ ಮಾಡಲೇಬೇಕು ಅಂತ ಈಗ ಮತ್ತೆ ಬೌನ್ಸ್ ಬ್ಯಾಕ್ ಆಗ್ತಾ ಇದ್ದಾರೆ. ಅವರು ಒಂದು ಸಿನಿಮಾಗೆ ತುಂಬ ವರ್ಕ್ ಮಾಡ್ತಾ ಇದ್ದಾರೆ, ನನಗೆ ರೀಸೆಂಟಾಗಿ ಸಿಕ್ಕಿದ್ರು ಕೂಡ. ಆ ಇನಿಷಿಯೇಟಿವ್ ತಗೊಳ್ಳೋದಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ, ಅಥವಾ ಇಂಥವರೇ ತಗೋಬೇಕು ಅಂತಂದು ಏನಿಲ್ಲ. ಯಾರೋ ಕುತ್ಕೊಂಡು ಕಲಾವಿದರ ಸಂಘದಲ್ಲಿ ಎಲ್ಲ ಕಲಾವಿದರು ಸೇರಿ ಆ ಥರದ್ದೊಂದು ಇನಿಷಿಯೇಟಿವ್ ಯಾಕೆ ತಗೊತಾ ಇಲ್ಲ ಅನಿಸುತ್ತೆ ವಿಜಯ್ ಸರ್? ಆದಷ್ಟು ಜಲ್ದಿ ಒಗ್ಗಟ್ಟು ಬರಲಿ ಅಂತ ಕೇಳ್ಕೊತೀನಿ. ಎಲ್ಲ ಒಗ್ಗಟ್ಟಾಗಿ ನಿಂತು ಅದಾಗಲಿ ಅನ್ನೋ ಆಸೆ. ಇವಾಗ ನಮಗೆಲ್ಲ ತುಂಬ ಸೀನಿಯರ್ ಮೋಸ್ಟು ಶಿವಣ್ಣ. ಅವ್ರಿಗೋಗಿ ಕೇಳ್ಕೊಂಡ್ರೆ ಮಾಡ್ತಾರೆ, ಯಾರೂ ಪ್ರಾಪರಾಗಿ ಕೇಳ್ಕೊತಾ ಇಲ್ಲ ಅನ್ಕೋತೀನಿ ಅಷ್ಟೇ, ಇನ್ನೇನು ಇಲ್ಲ ಅಲ್ವರಾ? ಆ ಕೊರತೆ ಇರ್ಬೋದು ನಮ್ಮಲ್ಲಿ. ಈಗ ಸೀನಿಯರ್ ಅವರೇನೆ, ನಾವಾಗ ಅವ್ರನ್ನ ಕೇಳ್ಕೋಬೇಕು, ಏನು ಮಾಡೋಣ ಹೇಳಿ ಅಂತ. ಅದೇ ಒಂದ್ಸರಿ ಬಹುಶಃ ನೀವೆಲ್ಲ ಸೇರಿದ್ರಿ ಶಿವಣ್ಣ ಅವ್ರ ಮನೆಯಲ್ಲಿ. ಹೌದು. ಅದಾದ್ಮೇಲೆ ಅವ್ರಿಗೆ ಅನಾರೋಗ್ಯ ಆಯಿತು. ಹೌದು. ಅವರ ಅನಾರೋಗ್ಯದಿಂದ ಬೌನ್ಸ್ ಬ್ಯಾಕ್ ಮಾಡ್ಕೊಂಡು ಬಂದು ಇವಾಗ ಅವ್ರ ಸಿನಿಮಾಗಳು ಮಾಡ್ತಿರೋದೇ ಒಂಥರ ಅದು ಒಂಥರ ಖುಷಿ ಆಗುತ್ತೆ ನೋಡಿ. ಹೌದು, ನಿಜ ನಿಜ ನಿಜ. ಅವರು ಏನು ಹೇಳ್ತಾರೆ, ಒಂದು ನಿಜವಾದ ದೇವ್ರ ಮಗು ಅವರು. ಅದಕ್ಕೆ ಅವ್ರಿಗೇನೂ ಆಗಲಿಲ್ಲ, ಎಲ್ಲ ತಪ್ಪಿಸ್ಕೊಂಡು ಬಂದರು. ಈ ಚಿರಂಜೀವಿ ಅಂತಾರಲ್ಲ ಹಂಗೆ. ಅದ್ರ ಬಗ್ಗೆ ನಂಗೆ ಸಖತ್ ಖುಷಿ ಇದೆ. ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ವಿ ನಾವು. ಥ್ಯಾಂಕ್ ಯು. ನನಗೊಂಥರ ಕ್ಯಾಶುವಲ್ ಟಾಕ್ ಥರನೇ ಇತ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಲ್ಯಾಂಡ್ ಲಾರ್ಡ್ ಸಿನಿಮಾ ಬಹುದೊಡ್ಡ ಹಿಟ್ ಆಗಲಿ, ನಿಮಗೋಸ್ಕರ ಅಂತಲ್ಲ, ರಿತನ್ಯ ಒಬ್ಬ ನಟಿಯಾಗಿ ನಿಂತ್ಕೊಳ್ಳಿ, ಇಷ್ಟು ಜನ ನಂಬ್ಕೊಂಡು ದುಡ್ಡಾಗ್ದಂತಹ ಸತ್ಯಪ್ರಕಾಶ್ ಅವ್ರ ಮಗ ಮತ್ತಷ್ಟು ಸಿನಿಮಾಗಳನ್ನು ಮಾಡುವಂತಾಗಲಿ. ಹೌದು 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 ಹೌದು. ಸಿಟಿ ಲೈಟ್ ಸಿನಿಮಾ ತುಂಬ ಚೆನ್ನಾಗಾಗಲಿ. ಥ್ಯಾಂಕ್ ಯು. ಅಗೈನ್ ನಿಮ್ಮ ಚಿಕ್ಕ ಮಗಳು ಒಬ್ಬ ನಟಿಯಾಗಿ ನಿಂತ್ಕೊಳ್ಳಿ. ಥ್ಯಾಂಕ್ ಯು. ಅವರಲ್ಲಿ ಒಂದು ಸಿನಿಮೋತ್ಸಾಹ ಉಟ್ಕೊಳ್ಳಿ. ಥ್ಯಾಂಕ್ ಯು. ಬಹುಶಃ ನಿಮ್ಮನ್ನು ನೋಡಿ ಅವರು ಹೀರೋಯಿನ್ಗಳಾಗಿ ಆಗಬೇಕು ಅಂತ ಅಂದ್ಕೊಂಡ್ರೇನೋ, ಆದರೆ ನಾನು ಚಿತ್ರರಂಗಕ್ಕೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಭಾವ ಅವರಲ್ಲಿ ಬರಬೇಕು. ಆ ಥರ ದಿನಗಳು ಬೇಗ ಬರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಕನಸುಗಳೆಲ್ಲ ನನಸಾಗಲಿ. ಥ್ಯಾಂಕ್ ಯು. ಮಹತ್ವದ ಹೆಜ್ಜೆಗಳನ್ನು ಇಡ್ತಾ ಇದ್ದೀರಾ 2026 Thanks. ಸದ್ಯದಲ್ಲೇ ನೀವು ರಿವೀಲ್ ಮಾಡ್ತೀರಾ, ನನಗೆ ಗೊತ್ತದು. ಥ್ಯಾಂಕ್ ಯು. ನಿಮ್ಮಿಂದ ಕನ್ನಡ ಚಿತ್ರರಂಗಕ್ಕೆ ತುಂಬ ಆಗಬೇಕಿದೆ. ನಿಮ್ಮ ಬತ್ತಳಿಕೆಯಿಂದ ಮತ್ತಷ್ಟು ಕಲಾ ಪೋಷಕರನ್ನು ಪೋಷಿಸುವಂಥ ಶಕ್ತಿ ಚಾಮುಂಡೇಶ್ವರಿ ನಿಮ್ಗೆ ನೀಡಲಿ ಅಂತ ಈ ಕಾರ್ಯಕ್ರಮದ ಮೂಲಕ. ತುಂಬ ಥ್ಯಾಂಕ್ಸ್. ಇಡೀ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ನಗು ಸಂತೋಷ ತುಂಬಿ ತುಳುಕಾಗಲಿ. ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ದುನಿಯಾ ವಿಜಯ್ ಕುಮಾರ್ ಅವರ ಜೊತೆಗಿನ ಮಾತುಕತೆಯನ್ನು. ನನಗೆ ಬಹಳ ಖುಷಿ ಕೊಡ್ತಾ ಇದೆ. ಈ 2026 ಮೊದಲ ಸಂದರ್ಶನ ನಂದು. ಇದೇ ಪಾಸಿಟಿವ್ ನೋಟಲ್ಲಿ ಎಲ್ಲವೂ ಚೆನ್ನಾಗಾಗಲಿ ಈ ವರ್ಷ ಅಂತ ನಾನು ಆಶಿಸ್ತೀನಿ. ಎಲ್ಲರಿಗೂ ಕೂಡ ಸಮಸ್ತ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಖುಷಿಯಾಗಿರಿ, ಒಳ್ಳೆಯದನ್ನು ಮಾತಾಡಿ, ಅವಶ್ಯಕತೆ ಇದ್ದಷ್ಟು ಮಾತಾಡಿ. ವಿಜಯ್ ಅವರು ಹೇಳ್ದಂಗೆ ನಿಮ್ಮ ಬದುಕು ಬಹಳ ಸುಂದರವಾಗಿ ಈ ವರ್ಷದಲ್ಲಿ ಆಗಲಿ ಅಂತ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್.